ಶ್ರೀರಾಮನ ಬಾಣ ಕಾಲ ಶೂರ ಕರ್ಣನ ಗಂಡಿಲೆಗೆ ಬಿತ್ತು. ಆ ಧನುರ್ಧಾರಿ ಅರ್ಜುನನ ಬಾಣ ಆ ಕೌರವೇಂದ್ರನ ತೊಡೆ ಮುರಿಯಲು ಭರಾಟೆಯಿಂದ ಬೀಜಿ ಬಿತ್ತು. ಆ ಭೀಮಗಜೆ ಆದರೆ ಈಗ ಭಜರಂಗಿಯ ದಂಡಿಗೆ ಸೀಳಲು ಸಿದ್ಧವಾಗಿ ನಿಂತಿದೆ ಈ ಬೆಟ್ಟ ಸೈಲೆಂಟ್ ಆಗಿ ಭಜರಂಗಿ ನೀನಷ್ಟರಿಂದ ಬೆಳೆದರು ನಿನ್ನನ್ನು ಭಕ್ತಿಸುವ ಕೊನ ಭೀಮನಾಗಿದ್ದೇನೆ. ಈಗಲೇ ನಿನ್ನನ್ನು ಹಿಡಿತಡಿಸಿ ನಿನ್ನ ಸುಧಾಕರದಿಂದಲೇ ನಿನ್ನ ಸಮಾಜಕ್ಕೆ ಜವಾಬ್ದಾರಿ ಮತ್ತೆ ನಿನ್ನನ್ನು ಸೆರೆಮನೆಗೆ ಸೇರಿಸದಿದ್ದರೆ ನನಗೆ ಈ ಲೋಕವೇ ಚಂದನೆಂದು ಕರ್ಕೊಂಡು ಬಂದೇನ್ರಿ ಆ ರಾಮದೇವನವರು. ನಮಸ್ಕಾರ ಮಾಡುತ್ತೇನೆ ಬೆಟ್ಟಪ್ಪನವರೇ. ನಮಸ್ಕಾರಕ್ಕೆ ನಿನ್ನ ತಮ್ಮನನ್ನು ಗೂಂಡಾಗಿರಿ ಮಾಡಲಿಕ್ಕೆ ಮುಚ್ಚು ಮರೆಯಾಗಿ ನಿಂತು ಕಚ್ಚಾ ಕೆಲಸ ಮಾಡಲಿಕ್ಕೆ ಹತ್ತಿರವಿಯಾ ನನ್ನ ತಮ್ಮ ಕೆಚ್ಚಲಿಗೆ ಕಚ್ಚಾ ವೀರ ಮೊದಲೇರಿದ ಮತ್ತಾರಗಳ ಸಕ್ಕನ್ನಡಗಿಸಬೇಕೆಂದು ಗರಡಿಯ ಮನೆಯನ್ನು ಹಾಳು ಕುಡಿದು ತಾಲೀಮ್ ಮಾಡಲಿಕ್ಕೆ ಹತ್ತಿದ್ದಾರೆ. ಸಾಕು ಮುಳಿಸಿದ ತಮ್ಮನ ವರ್ಚಸ್ಸನ್ನು ಅಲ್ಲಿ ಕುಡಿಯುವ ನೀರಿನ ಕಾಂತಿಗೆ ವಿಷ ಬೆಳೆಸಿ ಮೊರೆಯೋಗಿ ಕುಳಿತಿರುವನೇ ಆ ನಿನ್ನ ಉಚ್ಚ ಮೊರೆಯೋದಿಂದ ನೀನವನನ್ನು ಹಿಡಿದುಕೊಳ್ಳುತ್ತಾರೆ. ನಿನ್ನ ಪ್ರಾಣಕ್ಕೂ ಉಪಾಯವಿದೆ ಎಚ್ಚರ. ನಿನ್ನ ಈ ಎಚ್ಚರಿಕೆ ಮಾತಿಗೆ ಬೆದರಿ ಬದುಕುವಂತ ಹುಚ್ಚನಾಗಲ್ಲ ಗೌಡ. ಈ ಹಿಂದೆ ನಿನ್ನಿಂದ ಎಷ್ಟೋ ಕಷ್ಟ ಎದುರಿಸಿದ್ದೇನೆ. ಈಗಲೂ ಅದೇ ರೀತಿ ಹೆದರಿಸಿ ಯಾವುದೋ ಅಪವಾದ ಕೊಟ್ಟರೆ ಈ ರೈತ ಸಿಡಿದೆತ್ತ ಶ್ರೀರಾಮರಾಗಿ ನಿನ್ನ ಚೆಂಡು ತುಳಿಯಲು ಮುಂದೆ ಬರುತ್ತಾನೆ. ನೀನು ಎಚ್ಚರ. ಇಡೀ ನಾಡನ್ನೇ ನಡುಗಿಸಬಲ್ಲ ಈ ಬೆಟ್ಟಪ್ಪನಿಗೆ ಎಚ್ಚರಿಕೆಯ ಮಾತು ಹೇಳ್ತೀಯಾ ಹುಚ್ಚ? ಈ ನಿನ್ನ ಜಡವಾದ ಈ ದೇಹವನ್ನು ಕೊಚ್ಚಿ ಹಾಕಿ ಸುಟ್ಟು ಹೋಗಿ ಹಾಳು ಮಾಡಿಬಿಡುತ್ತೇನೆ ಬಡವ. ಹಾಗಾದರೆ ಇದನ್ನ ಸುಟ್ಟು ಹಾಕುವುದೇಕೆ ಗೌರಿ? ಕಡು ವೈರಿಯಾದ ಇವನನ್ನು ಈ ನರಮನೆಯಲ್ಲಿಯೇ ಈ ಮಚ್ಚಿನಿಂದ ಕೊಚ್ಚಿ ಹಾಕಿ ಬಿಡ್ತೇನೆ. ಅಪ್ಪಣೆ ಮಾಡಿ ರಾಮದೇವ ಗೆಲ್ಲಿದ್ದಾನೆ ನಿನ್ನ ತಮ್ಮ. ಬೇಡ ಈ ನೋಡುವ ಪ್ರತಿಯೊಂದು ವಸ್ತುವಿನಲ್ಲಿದ್ದಾನೆ ನನ್ನ ತಮ್ಮ. ಕೂಡಬೇಕಾದ್ರೆ ಆ ನಿನ್ನ ತಮ್ಮ ಎಲ್ಲರನ್ನೂ ಕಾಣಲು ಅವನೇನು 10 ಅವತಾರದ ಹರಿನಾಮದರೆ ಹೌದು, ಅವನು ವಾಯುಪುತ್ರ ಭರ್ಜರಿ ಬಜರಂಗಿ ಅವತಾರ. ಬಜರಂಗಿ ಅವತಾರವೇ ನರಮಾನವನಾಗಿ ಹುಟ್ಟಿದ ನನ್ನ ಕುಲವಾಗಿದೆ. ಭರ್ಜರಿ ಬಜರಂಗಿ ಅವತಾರವೇ ಕೇವಲ ಅವನೊಬ್ಬ ಹಳ್ಳಿ ಹುಡುಗ. ಗಂಡಸಾದ ನಿನ್ನ ಪ್ರಾಣಕ್ಕೆ ಸಹಾಯಕನಾಗಿ ಬರಲಿ ನೋಡೋಣ. ಇಲ್ಲೇ ಇದ್ದೇನೆ ಬೆಟ್ಟಪ್ಪ, ಇಲ್ಲೇ ಇದ್ದೇನೆ. ಮೋಸದಿಂದ ಬಡ ರೈತರನ್ನು ದಾಸಿ ಮಾಡಲು ನಿಂತ ನಿನ್ನ ಬಿಸಿ ರಕ್ತ ಕುಡಿಯಬೇಕೆಂದು ಯಮನಾಗಿ ಬಂದಿದ್ದೇನೆ. ಹೇಳು, ನೀ ಮಾಡಿದ ಪ್ರತಿಯೊಂದು ಯಶಸ್ವಿ ಕಾರ್ಯ ನೆನಪಿಸಿಕೊಂಡು ಈ ಕಂಡುಗೊರಲಿಂದ ನಿನ್ನ ರಕ್ತ ತೆಗೆಯಲೇ ನೀಚ. ನನ್ನ ಮನೆಗೆ ಆಗಮಿಸಿ ನನಗೆ ಎತ್ತಂತೆ ಹೇಳ್ತೀಯ? ಮಹಾಪರ್ವಗಳಾಗಿ ಮುಚ್ಚ ಬಾಯಿನ ಬಡವರ ರಕ್ತ ಕುಡಿ
ಕುಡಿದು ಸೊಕ್ಕಿಗೆ ಬಂದ ನಿನಗೆ ಇಷ್ಟು ಸೊಕ್ಕಿರಬೇಕಾದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕುಸ್ತಿಯಿಂದ ಮೆರೆದಾಡಿ ಕಾವೇರಿ ನೀರು ಕುಡಿದು ಬಂದ ಈ ಕಷ್ಟಿಗೆ ಎಷ್ಟು ರೋಷ ಇರಬಾರದು. ನಾನೀಗಲೇ ಮನಸ್ಸು ಮಾಡಿದೆ, ಒಂದೇ ಕ್ಷಣದಲ್ಲಿ ನಿನ್ನ ಪ್ರಾಣ ಯಮನ ಬಾಗಿಲು ಮುಟ್ಟಿರುತ್ತದೆ. ಏಳೇ ಬಡವ, ಏಕೆ ಕೆರಸಿರುವಿ ನನ್ನದನ್ನು? ನಿಮ್ಮಿಬ್ಬರನ್ನು ಕೂಡಿಸಿಯೇ ನನ್ನ ಸೇನಪ್ಪ ಚೋಳೆಯಲ್ಲಿ ಸುಟ್ಟು ಹೋಗಲು ಆ ತಾಕತ್ತೆ ನಿನ್ನಲ್ಲಿದ್ದರೆ, ಗಂಡೂರಿಸಿಕೊಂಡ ನೀನಾಗಿದ್ದರೆ ಬಾಳ ಗಂಡಸರಿಗೆ ಮುಂದಕ್ಕೆ ನನಗೊಂದು ನನ್ನ ಕುಸ್ತಿ ಆಗೇ ಹೋಗಿದೆ. ಏನಿದೆಲ್ಲ ಸಾಹುಕಾರ ಮನೆಯಲ್ಲಿ ಗಲಾಟೆ? ನೋಡಿ ನೋಡಿ ಸಾಹೇಬ್ರಿ, ತಾನೇ ಕುಡಿಯುವ ನೀರಿಗೆ ವಿಷ ಬೆಳೆಸಿ ಬಂದು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾನೆ. ಒತ್ತು ಒಳಗಾಗ್ತದೆ. ಯಾರು ನಮಸ್ತೆ ಹರಾಮ್ಕೋರ, ಯಾರು ಆ ನೀರಲ್ಲಿ ವಿಷ ಹಾಕಿದವರು? ರೀ ಸಾಹೇಬ್ರ, ಇದು ನಾಡಿಗೆ ಹೆಸರಾದಂತ ಬೆಟ್ಟಪ್ಪರ ಮನೆ ಇದು ಅಂದಾಗ ಈತ ಹಸಿದವರಿಗೆ ಅನ್ನ ಹಾಕುವ ಅನ್ನದಾತ, ಅಮಾಯಕರಿಗೆ ಪುಣ್ಯ ಮಾಡುವ ಪುಣ್ಯದಾತ, ಯಾರಿಗೆ ಆಸರೆ ಇಲ್ಲದವರಿಗೆ ಆಶ್ರಯದಾತ, ಅತ್ತ ನಮ್ಮಂತ ಅನಾಥ ಹೆಣ್ಣು ಮಕ್ಕಳಿಗೆ ಅನ್ನ ಹಾಕುವ ಅನ್ನದಾತ ಇವನು. ಅಂದ ಹಾಗೆ ಇಂಥ ಅನಾಥರಿಗೆ ರಕ್ಷಕರು ಎಂದು ಬಿರುದು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಇಂಥ ಆರೋಪಿಗಳಿಗೆ ಏನೇ ಇದ್ದರೂ ಕರೆದುಕೊಂಡು ಹೋಗಿ ಚೌಡಿಯಲ್ಲಿ ವಿಚಾರಿಸಿ. ಇವರಿಬ್ಬರನ್ನು ಚಾವಡಿಗೆ ಕುಳ್ಳಿರಿಸಿರಿ, ಪಂಚಾಯಿತಿ ತೀರ್ಮಾನ ಮಾಡಿಸೋಣ. ಯಾರಮ್ಮ ನೀನು? ನನ್ನ ಬಗ್ಗೆ ಇಷ್ಟು ಅಂದವಾಗಿ ಮಾತನಾಡಿ ನನ್ನನ್ನು ಹೊಗಳಿ ನನಗೆ ನ್ಯಾಯಪಡಿಸಿದೆಯಲ್ಲ, ಯಾರು ನೀನು? ನಾನು ಬಳುವ ದೇಹ ಪದವಿದರಾದ ಮೀನಾಕ್ಷಿ ಅಂತ. ಯಾರಿಗೂ ಸರ್ಕಾರದ ಉದ್ಯೋಗವಿಲ್ಲದೆ ತಿರುಗಿ ತಿರುಗಿ ಕೊನೆಗೂ ಒಂದು ದಿನ ದಾಸರ ಕರ್ಣನ ಮನೆ ಇದೆ ಎಂದು ತಿಳಿದು ನಾನು ಇಲ್ಲಿಗೆ ಬಂದಿದ್ದೆ. ಅಂತ ಹಾಗೆ ನಿಮ್ಮ ಸಂಸ್ಥೆಯಲ್ಲಿ ಯಾವುದಾದರೂ ಒಂದು ನನಗೆ ನೌಕರಿ ಕೊಡಿಸಿದ್ರಾ? ಅವಶ್ಯವಾಗಿ ಕೊಡು. ಕಪಾಲಿ, ನೀನು ಬಟ್ಟಿ ಬಸಪ್ಪನ್ನು ಕಳೆದುಕೊಂಡು ಚಾವಡಿಗೆ ನಡೆ. ನಾನು ಇವಳ ಕೆಲಸ ಮಾಡಿ ಮುಗಿಸಿ ಅಲ್ಲಿಗೆ ಆಯ್ತು ಗೌರಿ, ಆದಷ್ಟು ಬೇಗ ಬಂದು ಬಿಡಿ. ತಮ್ಮ ಮದುವೆಯಾಗಿದೆ? ಅಯ್ಯೋ, ಮದುವೆ ಮದುವೆ ಎಂಬುದು ಮಹಾ ದುರಂತದ ವಿಷಯ. ಇವಳ ಪಾಲಿಗೆ ಅನಾಥಳಾದ ನನಗೆ ಕಲಿಯಬೇಕಂದ್ರೆ ನನ್ನ ಹತ್ರ ಹಣವನ್ನೂ ಇಲ್ಲ ಅಂದ. ಆದರೆ ಸರಕಾರಿ ಪ್ರಸಾದವೇ ನೀನೇ ಎಂದು ಅಲ್ಲಿ ಓದಿಕೊಂಡಿರುವ ಅಂದಾಗ ಇನ್ನೇನು ನನ್ನ ಮದುವೆ ಹೇಳಿ ನೋಡೋಣ. ಇನ್ನು ಮುಂದೆ ಏನು ಯೋಚನೆ ಮಾಡಬೇಡಿ ನಾಕ್ಷಿ. ನಿನಗಾಗಿ ನಿನ್ನ ಬಾಳಿಗಾಗಿ ನಾನಕ್ಕೆ ನನ್ನ ಸಂಸ್ಥೆ, ನಿನಗೆ ನನ್ನ ಸಂಸ್ಥೆ ನೌಕರಿ ಏಕೆ? ನೀನು ಮನಸ್ಸು ಮಾಡಿದರೆ ಈ ಬೆಟ್ಟಪ್ಪನ ಇಡೀ ಶ್ರೀಮಂತ ಭಂಡಾರಕ್ಕೆ ನೀನೇ ಒಡತಿಯಾಗಬಹುದು. ಮನಸ್ಸು ಮಾಡಿದರೆ ಮಾತ್ರ. ನಾನು ಮನಸ್ಸು ಮಾಡ್ಬೇಕಾ? ನೀವೇ ದೊಡ್ಡ ಶ್ರೀಮಂತರು ನನ್ನ ಮೇಲೆ ರಾಣಿ ಪಟ್ಟ ಕೊಡುವಿರಂದಾಗ ಅದು ನನ್ನ ಭಾಗ್ಯವೂ ಸರಿ ಅಂದಾಗ ನೀವಿಷ್ಟು ಒಳ್ಳೆಯವರು ನಾಡಕಾರೆ. ಒಳ್ಳೆಯ ಪಾಲಿಗೆ ನಾನು ಧರ್ಮ, ಕೆಟ್ಟವರ ಪಾಲಿಗೆ ಯಮಧರ್ಮ. ಸಾಕು ಸಾಕು ಅಂದ ಹಾಗೆ ನೀವು ನನ್ನ ಪಾಲಿಗೆ ಒಳ್ಳೆಯವರಾದ್ರಲ್ಲ, ಅಷ್ಟು ಸಾಕು ನನಗೆ. ಅದು ನಿನ್ನ ಭಾಗ್ಯ ಮೀನಾಕ್ಷಿ. ಈಗ ನೀನು ಕುಡಿದು ಆಡುತ್ತಾರೆ. ಆ ನಂತರ ನನ್ನ ಭವಿಷ್ಯದ ಸಮಾಚಾರ ಕೇಳಿ ಬರಲಾಗುವುದು. ಆಯ್ತು ರಾಜ, ನಿಮ್ಮಿಷ್ಟ ನನ್ನ ಇಷ್ಟ. ನೋಡಿ, ಒಂದು ವಾರದೊಳಗೆ ನಾನು ನಿಮ್ಮ ರಾಣಿ ಪಟ್ಟಣಕ್ಕೆ ಸೇರ್ತೀನಿ ಅಂದಾಗ ಇನ್ನೂ 6 ದಿನದಲ್ಲಿ ತಡ್ಕೊಂಡ್ರೆ ಒಳ್ಳೆಯದಲ್ಲವಾ? ಮತ್ತೆ ನಿಮಗೆ
ಬನ್ನಿ, ನಿನ್ನ ಇಷ್ಟವೇ ನನ್ನ ಇಷ್ಟ. ಅನುಮತಿ ನೀಡಿ ನನ್ನ ಮಂಚಕ್ಕೆ ಹೋಗೋಣ. ನಾನೇ ನಿಮ್ಮವಳಾಗಿರುವಾಗ ಇದನ್ನೆಲ್ಲ ಹೇಗೆ ಬೇಕು? ನಾನೀಗ ರಸ ಜಾಲಿಯಾಗಿ ಇದ್ದೇನೆ. ಹಾಗಾಗಿ ಮುಂದೆ ನಾನು ಮರಣಪಟ್ಟವರು ಸೇರುತ್ತೇನೆ. ಹಾಗೆ ನಾನೇ ಬಂದೇ ಬರುತ್ತೇನಲ್ಲ, ಅದಕ್ಕೆ ಚಿಂತೆ. ಓಕೆ ಓಕೆ, ಹಾಗಾದರೆ ಕೇಳನ್ನ ಪೌರುಷ ಹಾಗಾದ್ರೆ ನಾನು ಇಲ್ಲಿವರೆಗೆ ನಿಂತಿರುವುದೇ ಬಡವರ ಹೆಣದ ರಾಶಿ. ನಾವು ಒಂದೇ ಎರಡೇ ನಾ ಮಾಡಿದ ಕಾರ್ಯ. ಇದೀಗ ಬಂದು ಹೋದ ಸುಧಾಕರ ತಂದೆ ಕೊಲೆ ಮಾಡಿ ಅವರ ಆಸ್ತಿಯನ್ನು ಬಳಸಿಕೊಂಡವನು ನಾನು. ಈಗ ಈ ಊರಿನ ದುರ್ಗಾ ದೇವಸ್ಥಾನ ಬಂಗಾರ ಕತ್ತು ಅದನ್ನು ಬಜರಂಗಿಯ ಮೇಲೆ ಹಾಕಿ ಅವರನ್ನು ಜೈಲಿಗೆ ಕಳಿಸಿದವನು ನಾನು. ಈ ನಾಡಿಗೆ ಅನ್ನ ಹಾಕಲು ಪಣ ಕೊಟ್ಟ ಆರಾಮವಯವನ
ಬೆಳೆಸಿ ಆ ಭದ್ರಂಗಿಯ ಮೇಲೆ ಹಾಕಿ ಚಾವಣಿಗೆ ಕಳಿಸಿದವನು ನಾನು. ಸಾಕು, ಇನ್ನೇನಾದರೂ ಬೇಕು? ಹಾ, ಸಾಕು ಸಾಕು. ಈಗ ನನ್ನ ಮನಸ್ಸಿಗೆ ಆನಂದವಾಯಿತು. ಹೌದು ಚಿನ್ನ. ಹೌದು ನನ್ನ. ಹಾಗಾದ್ರೆ ಇನ್ನೊಂದು ಸಾರಿ ಹಾಡಿನ ಮಾತು. ಆಯ್ತು. ಇವಾಗ ಪಾಠ ಕೊಡುತ್ತೆ. ಹಾ, ತ್ರೈಗುಣದಲ್ಲಿ ಪಾಠ ಕಲಿಸುವ ಪಾಠಗಾರರು ನೀವು. ಬನ್ನಿ ಹಾಗಾದ್ರೆ. ಸಂಗಾತಿಯೇ 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 Chinduna
ರಾಣಿಪಟ್ಟಿ ಹಾಗೆ ಆದರೆ ಜೋರಾಗಿ ಬರ್ತೇನೆ. ನೀವೇನು ಚಿಂತೆ ಮಾಡಬೇಡಿ, ನೀವು ಮನೆ ಕಡೆ ಹೋಗಿ, ನೀವು ಒಳಗಡೆ ಹೋಗಿ. ಬರ್ತೀನಿ ರಾಜ. ಅಯ್ಯೋ, ಹೊರಗೆ ಹೋಗ್ಬಿಟ್ಟೆ. ಗಿಡಗಳು ಜಣ್ಣ ಗಿಡದಾಗ ಸುಣ್ಣ ಭೂಸೆಗೆ ಬರ್ಬೇಕೆ ನೋಡ. ಊರ ಮುಂದನ ದುರ್ಗಿಯರು ನಿಂತಾರ ನೋಡ. ಊರ ದೇವತೆಯರು ಕಡಗಾರ ನೋಡ. ಕೊರೋನಾ ಕಡಿನಾಗ ಕಂಕಣ ಪಾಯವ ರಾತ್ರಿನ ಕೇಳ. ಗಿಡಗಣ್ಣ ಗಿಡವಾಗ ಸುಣ್ಣ ಭೌಸ ಹೇಳ್ತಾನೆ ಕೇಳಲ ಬಾವು. ಇಷ್ಟು ತನ ಹೇಳಿದ್ರಲ್ಲ ಅದೆಲ್ಲ ಕೊರೋನಾ ಚಟನಿಗೆ ಇವೆಲ್ಲ ಕಡಿಮೆ ಇರ್ತವ. ಕೋವಿಡ್ ಕಾರ್ಯಗಳಾಗಿ ಹಾರಾಕತ್ತಿ ಕೊರೋನಾ ಕಾರ್ಯಗಳಿಗೆ ಹತ್ಯೆ ಇದನ್ನ ಸ್ವಲ್ಪ ಹೇಳಕ ಬಂದೆ ನಾನು ನಿನಗೆ. ಅಲ್ರಿ, ಏನಂತ ಸ್ವಲ್ಪ ನಮ್ದು ಸ್ವಲ್ಪ ಭವಿಷ್ಯ ನೋಡಿ ಹೇಳ್ತಾರೆ. ಹೇಳದೇನಂತವ ಹೇಳ್ದಂತ ಕೇಳಲಿ. ಹಕ್ಕಿ ಒಂದು ಕಟ್ಟಿ ನೋಡುವ, ಗೊತ್ತಾದ ಮಾತು ಬರ್ತೈತೆ ನೋಡುವ, ಯಾಲಕ್ಕಿ ಮಾತೊಂದು ಬರ್ತೈತೆ ನೋಡುವ. ಊರ ಮುಂದಿನ ಹುಡುಗಿಯರು ನಿಂತಾರ ನೋಡುವ. ಊರ ದೇವತೆಯರು ತರದಾರ. ಪ್ರತಿ ಮದುವರಿಗೆ ರಾತ್ರಿ ಲಗ್ನನ ಕೇಳುವ. ಕಾಂಗ್ರೆಸ್ ಗಾಡಿ ಕಾರ್ಯವಾಗಿ ಹತ್ತೈತವ, ಕೊರೋನಾ ಕಾರ್ಯಗಾಡಿ ಹತ್ತೈತವ. ಇಲ್ಲಿ ಏನಿದೆ ಕೇಳವ. ಎಲ್ಲಾರು ಕಂಗನದ ಬಗ್ಗೆ ಬೆಲ್ಲನೇ ಹೇಳಿದ್ರಿ, ಮತ್ ನಂದು ಸ್ವಲ್ಪ ಕಂಗನದಲ್ಲ ಉತ್ಸವ ಹಾಡ ಉತ್ಸವ. ನಿನ್ನ ಕಾಂಕಣ ಬಾಬಾ ಬಂದು ನಿನ್ನ ಮನೆ ಮುಂದೆ ನಿಂತೈತಿ. ನೀನು ಬರೋ ಹಿಂದೆ ತೆರೆಗಟ್ಟಿ ಆದ್ರೆ ನಾಳೆ ಆ ದೊಡ್ಡ ನನ್ನ ಮದ್ವೆ ಆಗ್ತೇನಂತ ಕೇಳಿ ನಾನು ಅವನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು ಸಂಸಾರ ಚಲೋ ಮಾಡ್ತೀನಿ. ಏನಂತೀರಿ? ಉತ್ತಮ ಹಳೆ ಉತ್ತಮ ಊರ ತಿದ್ದಿದ್ದು ಇದ್ರಾಗ ಅವ ಅಲ್ಲವ ನಿನಗ ತಾಳಿ ಕಟ್ಟ ಜಟ್ಟಿ. ಅದನ್ನ ನನ್ನ ಹಕ್ಕಿಗೆ ನನ್ನ ಎದೆ ಮುಟ್ಟಿ ಹೇಳ್ತಿ. ಇವನಿಗೆ ಪೊಂಗಸ್ ಆಗಿ ಕೊರೋನಾ ಐತಿ ಅಂತ. ಅಯ್ಯೋ, ನಾ ಈಗ ಹೆಂಗ್ ಮಾಡ್ಲಿ ಅಂದ್ರ ಮುಂದೆ ನನ್ನ ಬಾಳೆ ಮನೆ ಬರಲ್ಲ. ಮದುವೆ ಅನ್ನೋದ ರೈತರು ಇದು ತಿಳೋದು ಒಂದೇ ದಾರಿ. ಆ ಡಾಕ್ಟರ್ ಮದುವೆ ಆಗಿ ಅಂದ್ರ ನಿನ್ನ ಬಾಳ ಮಾವಿನ ತೋಡಾಕೈತವ, ತೋಡಾಕೈತಿ. ಇದ್ರ ಮೇಲೆ ನೀನು ಮರ್ಜಿ. ಇಲ್ಲ, ನಾನು ಬರ್ತೇನೆ. ಆಯ್ತು, ಹೋಗ್ಬರ್ರಿ. ಬೆಳ್ಳಿ ಚುಕ್ಕಿ ಅಂತ ಈ ಹುಡುಗ ನಿನ್ನ ಹತ್ರ ಇರುವಾಗ ನೀ ಯಾಕೆ ಹೇಳ್ತಿಲ್ಲ ನನ್ನ ಬಂಗಾರ ಗಿಂಡಿ? ನಾನು ಹುಟ್ಟಕ್ ಹೋಗ್ಬೇಡ. ನಿನಗ 12 ಗಂಟೆದ ಅಂತ ನಾನು ಹುಟ್ಟಕ್ ಹೋಗ್ಬೇಡ. ಯಾಕಲ್ಲ ನನಗ್ ಪೊಂಗಸ್ ಐತಿ ಅಂತ ಯಾ ಮಗ ಹೇಳಿದ ನಿನಗ? ಈಗ ಒಬ್ಬ ಸ್ವಾಮೀಜಿ ಹೇಳಿದ ನನಗೆ ಪಂಗಸ್ ಐತಿ 12 ಗಂಟೆದ ಅಂತ. ಎಲ್ಲ ಮಗನ ನನಗ್ ಪೊಂಗಸ್ ಐತಿ ಅಂತ ಹೋಗಿಯಲ್ಲ. ಎಲ್ಲೇ ತಮ್ಮೆ ಬಂದ ಸಿಗಲ್ಲ ನನ್ನ ಕೈಗೆ. ದುಂಡ್ಯಾ, ಇದೀಗ ಬಡಬಡಿಕೆ ಹೇಳಲ್ಲ. ರಂಗು ತಡಿ. ಎಲ್ಲ ಮಗನ ತಮ್ಮ ಇದೆಲ್ಲ ಹಲ್ಕಟ್ಟಿಗೇರಿ ನಿಂದೆ ಇರ್ಬೇಕು. ನನ್ನ ಮುಯಿ ಮಾಡಿ ಹೋಗ್ಬಿಟ್ಟೆಲ್ಲ. ಡಾಕ್ಟರ್ ಎಲ್ಲಿದೀಯ? ಯಾಕೆ ಒದರ್ತಿಲೇಪ್ಪ? ಅಲ್ಲಪ್ಪ, ನಿನಗೇನಾಗೈತಿ ಹೇಳ. ಲೇ ಡಾಕ್ಟರ್, ನಿನ್ನ ಕಲಾಸ್ ಮಾಡಿಬಿಡ್ತಾನ ಮಗನ. ನನ್ನ ಕಲಾಸ್ ಮಾಡಾಕ ನಿನ್ನ ತಲೆಗಿರಿ ಏನಾರ ಕೆಟ್ಟೈತೆ ನೋಡಮ್ಮ. ನನ್ನ ತಲೆ ಕೆಟ್ಟದಲ್ಲೇ ನನ್ನ ಹೊಟ್ಟಿ ಉರಿ ಆಗತ್ತೆ. ಹಂಗಾರ ನಾಳೆ ಬೆಳಗ್ಗೆ ಬೇಗ ಹೊಟ್ಟಿ ಉರಿ ಬಿಡುಗಿತ್ತಂತೆ ಹೊಸ ಗುಳಿನ ನುಂಗಂತೆ. ಲೇ ಮಗನ, ನಿನ್ನ ಸಾಕ್ಷಿ
ನಾ ಈ ಮಗ ನನಗ್ ಪೊಂಗೈತೆ ಅಂತ ಸುದ್ದಿ ಮಾಡ್ಯಾನ್ರಿ. ಈ ಮಗ ನನಗ ಪೊಂಗೈತೆ ಸುದ್ದಿ ಮಾಡ್ಯಾನ್ರಿ. ಹೌದಾ? ಇವ ಯಾರ ಮುಂದೆ ಹೇಳ್ದ, ನೀ ಯಾರ ಮುಂದೆ ಹೇಳ್ದಪ್ಪ? ಈ ಮಗ ನಿನ್ನ ಮಗಳು ರಂಗನ ಮುಂದೆ ಹೇಳ್ರಿ. ಇವನು ನಿನ್ನ ಮಗ ರಂಗನ ಮುಂದೆ ಹೇಳನ್ರಿ ಸಾವುಕಾರ. ಹೌದು, ತಡ್ರಿ ತಡ್ರಿ, ಹೌದು ಇಬ್ರು ನನ್ನ ಮಗಳ ಮುಂದೆ ಯಾಕೆ ಹೇಳಿದ್ರಿ? ಅವತ್ತಂತ ಮಾಡೇ ಮಾವ ಅದು ಕೇಳಿದ್ವು. ಥೂ ನಿನ್ನೋರು ಸೊಳೆ ಮಕ್ಕಳ ಕೆಟ್ಟ ಏನಾಗೈತೆ ನಾವು ನೋಡಿಲ್ಲ ಹೆಂಗದ ರಾತ್ರಿ ಇಬ್ರು ಅಲ್ರಲ್ಲಿ ಆಕಿ ಕೊರೋನಾ ಆಗಿ ಹೆಚ್ಚಾಗಿ ಫಂಗಸ್ ಆಗೈತಿ. ನಾವಲ್ಲೇ ಅವನೇನು ಈಗ ಕಡಬಾಯಿ ಕತ್ತರಿಸಿ ನೀಟಾಗಿ ತೆಲಿ ಕತ್ತರಿಸ್ಬೇಕು. ನೀವಿಬ್ರು ಹೋಗಿ ಹೋಗಿ ಅಜ್ಜಿಗೆ ಹೇಳಿದ್ರೆ ಒಲೆಬ ಮಾವ ಗುಡ್ಡನ ಮಾಡಬೇಕಲ್ಲ ಈ ದೊಡ್ಡ ಹರ ಮೈಮೇಲೆ ಬಿದ್ದಂಗ ಆಯ್ತಲ್ಲೋ. ಮುಗುಲ್ ಹರ್ಕೊಂಡು ನನ್ನ ಹೆಗಲ ಮೇಲೆ ಬಿದ್ರು ಸುಮ್ಮನೆ ಅಂತ ಮಗನ ಇಲ್ಲೇ ಇದೀನಿ. ಬರ್ರಿ ಬರ್ಲಿ, ಯಾಕೆ ಹೇಳ್ತೀರಿ? ಸತ್ ಹುಡುಗರು ತಾಯಿಗತಿ ಬರ್ರಿ, ಸಟ್ನ ಸತ್ತು ಹೂವಿನ ಗಿಡ ಆಗಿ ಬರ್ರಿ, ನಾ ಬರ್ತೀನಿ. ಬಾಯ್ ಬಾಯ್ ಮಾವ. ಹೋಗ ತಡಿ ತಮ್ಮ ಬಾಯ್. ನಮಸ್ಕಾರ ಮಾಡ್ತೇವೆ ಇನ್ಸ್ಪೆಕ್ಟರ್ ಸಾಹೇಬ್. ಮನೆ ಹಾಳ ಕೆಲಸ ಮಾಡಿ ಜೈಲಿಗೆ ಬಿದ್ದು ಹೋದವನು ಮತ್ತೆ ಜೈಲಿಗೆ ಬಂದು ನೀವೆಂತ ಪೊಲೀಸ್ ಕೆಲಸ ಮಾಡ್ತೀರಿ ಅಂತ ನಿಮಗೆ ಎಚ್ಚರಿಸಿ ನಿಜವಾದ ಕೈದಿ ಯಾರು, ಕೊಲೆಗಾರ ಯಾರು ಅಂತ ಮನವರಿಕೆ ಮಾಡಲಿಕ್ಕೆ ಬಂದಿರಿ. ಏನು ನನಗೆ ಎಚ್ಚರಿಸಿ ನನಗೆ ನಿಜ ಪಾಠ ಹೇಳಲು ಬಂದಿರಿ? ನೀನೇನು ನಿನ್ನ ಮೇಲಿನ ಆಯಾರಪ್ಪ ಸರ್? ಏ ಹುಚ್ಚ, ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ನನಗೆ ಗೊತ್ತಪ್ಪ, ನೀನೊಬ್ಬ ಪೊಲೀಸ್ ಅಧಿಕಾರಿ ಅನ್ನೋದು. ಆದರೆ ನೀನು ಏನೇ ಕೆಲಸ ಮಾಡ್ತೀಯ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಾವೇಕೆ ಬಂದಿದ್ದೇವೆ ಅಂತ ಮೊದಲ ಗಮನ ಹರಿಸಿಕೊಳ್ಳಬೇಕು. ಕಳ್ಳರಿಂದ ಪಾಠ ಹೇಳಿಸಿಕೊಳ್ಳುವ ಅಗತ್ಯ ನನಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸೂಕ್ತ ಬಿಲ್ಲಿಗೆ ಹೋಗಿ ಅದೆಂದಿಗೂ ಸಾಧ್ಯವಿಲ್ಲ. ಅಂದ ಮಹಾಭಾರತದ ಯುದ್ಧದ ನಿರ್ಣಯದಂತೆ ಈಗ ಇನ್ನೊಂದು ನಿರ್ಣಯ ಆಗಲೇಬೇಕು. ಅಣ್ಣ, ನೀನು ಹೇಳಿದಾಗೆ ಹೋಗಲಕ್ಕೆ ಇದೇನು ಅಣ್ಣ ತಂಗಿಯರ ಸಂಬಂಧವಲ್ಲ, ಮಾಮ ಹಳೆಂದರ ಸಂಬಂಧವಲ್ಲ. ಅಂದಾಗೆ ಇದು ಕಾನೂನು ಸಂಬಂಧಪಟ್ಟ ವಿಷಯ. ಅದಕ್ಕಾಗಿ ಕಾನೂನು ಪ್ರಕಾರವಾಗಿ ಅದು ನಿಮಗೆ ಅರ್ಪಿಸಲು ನಿಮಗೆ ತಿದ್ದಲು ಹಾಗಂತ ನಮಗೆ ಹೇಳಲು ಒಂದು ಕ್ಷಣ ಅನುಮತಿ ಕೊಡಿ. ಅನುಮತಿ ಮತಿ ಇಲ್ಲದೆ ಮಂದರಾಗಿ ಅರಿನಷ್ಟು ಧರ್ಮವಿಲ್ಲದ ದರಿದ್ರರಾದ ನಿಮಗೆ ಅನುಮತಿ ಪದದ ಅರ್ಥ ಗೊತ್ತೇ ನಿಮಗೆ? ಏನು ದೊಡ್ಡ ಸಾಧನೆ ಮಾಡಿ ಹೇಳಲಿಕ್ಕೆ ನನಗೆ ನಗು ಬರ್ತಾ ಇದೆ. ಇನ್ಸ್ಪೆಕ್ಟರ್, ಇಂತಹ ಅಪಹಾಸ್ಯ ಮಾಡಿ ನೀನು ನನ್ನಿಂದ ಅಧೋಪತನಕ್ಕಿಳಿಯಬೇಡ. ನಾನು ಯಾರು ಎಂತವರು ಅಂತ ನಿನಗೆ ಚೆನ್ನಾಗಿ ಗೊತ್ತಿದ್ದು ನನ್ನ ಮೇಲೆ ನಂಬಿಕೆ ಇಲ್ಲದೆ ಹಾರಾಡಿ ನಿಲ್ತೀಯಾ? ಇನ್ಸ್ಪೆಕ್ಟರ್, ನಿನ್ನ ಭುಜದ ಮೇಲೆ 2 ಸ್ಟಾರ್ಗಳಿವೆ. ಕಿಮ್ಮತ್ತೆ ನಿನಗೆ ಗೊತ್ತಿಲ್ಲ. ನಿಜವಾದ ಕೈದಿ ಯಾರು, ಕೊಲೆಗಾರ ಯಾರು, ನಿನಗೆ ಆದದ್ದನ್ನು ನಾವು ಮಾಡೇವಿ. ಈ ವಿಡಿಯೋ ನೋಡಿ ತಿಳಿದುಕೋ ಈ ಬಜರಂಗಿ ಕಾವೇರಿಯ ಸಾಧನೆ. ಅದೆಲ್ಲ ಕಥೆಗಳಿಗೆ ಹೇಳಬೇಕು. ಅದೆಂದಿಗೂ ಸಾಧ್ಯವಿಲ್ಲ. ಒಂದು ಮಹಾಭಾರತದ ಕುರುಕ್ಷೇತ್ರದ ಯುದ್ಧದ ನಿರ್ಣಯದಂತೆ ಇಂದು ಈಗ ಇದು ನಿರ್ಣಯ ಆಗಲೇಬೇಕು. ಅಂತಹ ದುರ್ಯೋಧನಾಗಿ ಧರ್ಮರಾಯರು ಈಗಿಲ್ಲ ಈ ಯುದ್ಧದಲ್ಲಿ. ಅಣ್ಣ, ಅಂತವರು ಇಲ್ಲ ಅಂತ ಹೇಳಬೇಡ. ತಂಗಿಯಾಗಿ ನಿನಗೆ ಕಿವಿ ಮಾತೊಂದು ಹೇಳ್ತಾ ಇದ್ದೀನಿ, ಕೇಳು. ದುರ್ಯೋಧನ ದುಶ್ಯಾಸನ ತರಲೆಯಲ್ಲಿ ನಿನ್ನ ಆಗುಳದಲ್ಲೇ ಇರಬಹುದು. ಧರ್ಮ ಭೀಮ ಅರ್ಜುನಂತೆ ನಿನ್ನ ಆಗುಳದಲ್ಲೇ ನಿಂತಿದ್ದಾರೆ. ಅಂತ ಹಾಗೆ ಕೃಷ್ಣನ ತಂಗಿಯಾಗಿ ದ್ರೌಪದಿ ಆಗಿ ನಾನಿಲ್ಲಿ ಹೆದರಿಗೆ
ತಂಗಿ ದ್ರೌಪದಿಯ ಮಾನ ಹೋಗುವಾಗ ಅದೇ ಸೀರೆ ಬಿಟ್ಟು ವನವಾಸದಲ್ಲಿ ಪಾಂಡವರ ಕೈಯಲ್ಲಿ ಅಕ್ಷಯ ಪಾತ್ರನ ಕೊಟ್ಟಾಗ ಭೀಮ ದುಶ್ಯಾಸನ ಕೌರವರನ್ನು ಅವರನ್ನು ಸಾಯಿಸಿಬಿಟ್ಟು ಅವರನ್ನು ಗೆಲ್ಲಿಸಿದರು. ಅದರಂತೆ ಅದೇ ಈಗ ದ್ರೌಪದಿಯ ಮಾನ ಕಾಪಾಡಿದ ಕೃಷ್ಣನಂತೆ ಈ ನಿನ್ನ ತಂಗಿಗೆ ನೀನೇನು ಮಾಡಬೇಕಾಗ್ತಿದೆ ಅಂತ ನಾನಿಗೆ ಹೇಳು. ಕ್ಷಮಿಸು ತಂಗಿ, ಕ್ಷಮಿಸು. ಭ್ರಮೆಯಾದ ನನ್ನ ಬುದ್ಧಿಯನ್ನು ತಿದ್ದಿ ನನ್ನ ಮಗನಿರಿಸಿ ಅಣ್ಣನಾಗಿ ನಾನು ಇಲ್ಲಿಯವರೆಗೂ ನಿನಗೆ ಏನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲಮ್ಮ. ಆದರೆ ನನಗೆ ಶ್ರೀಕೃಷ್ಣನ ಪದವಿ ಕೊಟ್ಟಲ್ಲಮ್ಮ ತಂಗಿ. ಇನ್ನು ನಿನ್ನ ಮನದಲ್ಲಿ ಏನಿದೆ ಮನ ಬಿಚ್ಚಿ ಹೇಳಿಬಿಡು. ಬಜರಂಗಿ, ನೆರಳ ವೃತ್ತಾಂತವನ್ನೆಲ್ಲ ತೋರಿಸಿ ಬಿಡುವವರಿಗೆ ತೆಗೆದು ನೋಡಿಕೊಳ್ಳಿ ಈ ವಿಡಿಯೋ ರೆಕಾರ್ಡಿಂಗ್. ಧ್ವನಿಯೆಲ್ಲ ಕೇಳಿಸಿಕೊಳ್ಳಿ, ಆಮೇಲೆ ಉತ್ತರ ಕೊಡಿ. ಏನು ಈ ರೀತಿ ನಡೆದು ಹೋಯಿತೆ ನನ್ನ ಜೀವನ ಚರಿತ್ರೆ. ನನ್ನ ತಂದೆಯನ್ನು ಕೊಂದ ಕೊಲೆಗಾರವನೇನ? ದುರ್ಗಾ ದೇವಿ ಬಂಗಾರ ಕದ್ದ ಕಳ್ಳವನೇನ? ಏ ಮಗನ ಬೆಟ್ಟ, ನನ್ನ ತಂದೆಯನ್ನು ಕೊಂದ ಕೊಲೆಗಾರ ನೀನೇ ಆಗಿರಲಿಲ್ಲ ಮಗನೇ. ನನ್ನ ಸಹಾಯದಿಂದ ನಿನ್ನ ಬೆಟ್ಟದೆತ್ತರು ತುಂಬಿಕೊಂಡ ನಿನ್ನ ಬೆಟ್ಟವರುಳಿಸಿ ಶ್ರೀಮಂತಿಕೆಯ ಕೊಪ್ಪಿನಿಂದ ಒಪ್ಪಿದ ನಿನ್ನೆಲೆ ಕೊಂಡಿಸಿ ಆ ರಕ್ತದಿಂದ ಈ ಭೂತಾಯಿಗೆ ಅಭಿಷೇಕ ಮಾಡುತ್ತಿದ್ದರೆ ನಾನು ಇನ್ಸ್ಪೆಕ್ಟರ್ ಸುಧಾಕರ ಆವೇಶಕ್ಕೊಳಗಾಗಿ ಆದಿಶೇಷನಂತೆ ನಿಧಾನಿಸಿ ಅವರನ್ನು ಕಟ್ಟಿ ಹಾಕಿ ಕಟ್ಟಬೇಕು. ಅದೇ ಸರ್ಪದ ಸಾಹಸ. ಇಲ್ಲ, ಬಡವರ ರಕ್ತ ಕುಡಿದು ಕೊಪ್ಪಿನ ಆ ಕೋಣಗಳನ್ನು ದುರ್ಗಮ್ಮನ ಅರೆಗೆ ಕೊಡುವಂತೆ ಓಡಿಸಾಡಿ ಕಡಿಯಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಈಗಲೇ ನಡೆಯಲಿ ಆ ಕ್ರಾಂತಿ. ಹೌದು ಮಾಮ, ಅಂದಾಗೆ ತಿಳಿಯುವುದು ಅದು ನೀತಿಯ ಪ್ರಪಂಚ. ಕಾನೂನನ್ನು ಕೈಗೆತ್ತಿಕೊಂಡು ಎಂದೂ ಕೆಲಸ ಮಾಡಬಾರದು. ಕೌರವರಲ್ಲಿ ಎಂತೆಂತ ಹಠೀರಥ ಮಹಾರಥರಿದ್ದರು ಅವರನ್ನು ಶ್ರೀಕೃಷ್ಣ ಜಾಮೆಯಿಂದಲೇ ಪಾಂಡವರಿಂದಲೇ ಸಂಪರ್ಕಿಸಿಬಿಟ್ಟ. ಅವರಂತೆ ಆ ಕೆಲಸ ಆಗಲು ಸುಧಾಕರ ಬಾಯಲ್ಲಿ ಹೇಳಿ. ಆಯ್ತು ಮಾಮ, ಆಯ್ತು. ನಿನ್ನ ಮಾತಿನಂತೆ ನಡೆಯಲಿ ದುರ್ಣ. ಅದಕ್ಕೆಲ್ಲ ನಾನಿದ್ದೇನೆ ಸುಧಾಕರ. ಅದಕ್ಕೆ ನಿನ್ನ ಒಪ್ಪಿಗೆ ಒಂದೇ ಸಾಕು ನನಗೆ. ಆಯ್ತು ಬಜರಂಗಿ, ಆಯ್ತು. ಇನ್ನು ನೀಶನ ವೇಗದ ಸರದರನಾಗಿ ನಿನ್ನ ವೈರಿಗಳ ಮನೆಗೆ ಈ ಮಾವನ ಮಾತಿನಂತೆ ಮುಳ್ಳಿನಿಂದ ಮುಳ್ಳು ತೆಗೆದು ಅವರ ವಂಶವನ್ನೇ ನಿರ್ವಂಶ ಮಾಡಿಬಿಡೋಣ. ಹಾಗೆ ಇಷ್ಟು ನಿನ್ನಿಂದ ನನಗೆ ಅನುಮತಿ ಸಿಕ್ಕರೆ ಸಾಕು ಸುಧಾಕರ. ಅವರ ಹಿಂದೆ 1000 ಗೂಂಡ ಮಂದಿ ಎದುರಾಗಿ ಬಂದರು. ಅವರೊಬ್ಬೊಬ್ಬರ ಹುಟ್ಟ ತೆಗೆದು ನಮ್ಮ ರಕ್ಷಿ ಬಾಳಿಯ ಕಟ್ತೇನೆ. ಈ ವಾಯುಪುತ್ರರ ತಾಕತ್ತೇನು ಅಂತ ಅವರಿಗೆ ತೋರಿಸಿ ಈ ಬಜರಂಗಿ ಕಳ್ಳನಲ್ಲ, ಕೊಲೆಗಾರನಲ್ಲ, ಅವರೆಲ್ಲರೂ ಧ್ವಂಸ ಮಾಡುವ ಕಳ್ಳಗಾರನನ್ನು ತೋರಿಸಲಿದ್ದರೆ ನಾನು ಬಜರಂಗಿ ಅಲ್ಲ. ಬನ್ನಿ ಹೋಗೋಣ. ಸುಧಾಕರ, ಈ ವಿಡಿಯೋ ರೆಕಾರ್ಡಿಂಗ್ ನಿನ್ನ ಹತ್ರ ಸೇಫ್ ಆಗಿದೆ. ಬನ್ನಿ ಹೋಗೋಣ. ಹೋಗ್ತಮ್ಮ. ನಮ್ಮ ಸೃಷ್ಟಿಯ ಈ ನಾಡಿಗೆಲ್ಲ ನಾನೇ ರಸನಾಗಿ ಬೆಳೆಯಬೇಕಾದರೆ ವಿರಸತನ ನಡೆಯುವುದು ಸಹಜವೇ ಸರಿ. ಮೋಹನಾಂಗಿಯರ ಸರಸ ಸಲ್ಲಾಪದಲ್ಲಿ ಮೇಲುಗೈಯಂತೆ ಸಾಧಿಸಿದ ಈ ಮುನಿ ರತ್ನನ ಸಂಗಾತಿಯೇ ಬೇಕಾಯಿತೆ ಆ ಬೆಟ್ಟಪ್ಪನಿಗೆ. ಬೆಟ್ಟಪ್ಪ
ಸಾಕಷ್ಟು ಕಷ್ಟಕ್ಕೆ ಕೈ ಜೋಡಿಸಿ ನಿನ್ನನ್ನು ಈ ನಾಡಿನ ನಾಯಕನನ್ನಾಗಿ ಮಾಡಿದೆ. ಆದರೆ ಆದರೆ ನೀ ನನಗೇನು ಮಾಡಿದೆ ಗೊತ್ತೇ? ಬರೀ ಮಾತಿನ ಮಂಟಪ. ಆ ನಿನ್ನ ದೊಡ್ಡ ಕಂಠಶ್ರೀಯಿಂದ 8 ಪಾತ್ರೆಗಳಲ್ಲಿ 2ಕ್ಕೆ ನೀನೇ ಬಂಟನೆಂದು ಹೇಳಿ ನನ್ನ ನಂಟನ್ನೇ ದೂರ ಮಾಡಿಬಿಟ್ಟಿ. ಇನ್ನು ನಾ ಸುಮ್ಮನಿರಲಾರೆ. ಬೆಟ್ಟ ನನ್ನ ಗೆಳೆಯ ಇನ್ಸ್ಪೆಕ್ಟರ್ ಸುಧಾಕರ್ನ ಹೇಳಿಕೆಯಂತೆ ನೀ ಕಟ್ಟಿದ ಆಶಯ ಗೋಪುರ ಒತ್ತು ಕೆಡವಿ ಆ ನಿನ್ನ ಸಂಪತ್ತಿಗೆ ಹಾಕಿ ಆ ಕಾವೇರಿಯ ಕೈ ಹಿಡಿದು ಅದಕ್ಕೆಲ್ಲ ನಾನೇ ಒಡೆಯನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಚಾಲೆಂಜಿಂಗ್ ಸ್ಟಾರ್ ಹಾರಾಡಬೇಡ ಮುನಿರತ್ನ, ಹಾರಾಡಬೇಡ. ಆ ಬೆಟ್ಟಪ್ಪನ ಸಂಪತ್ತಿಗೆ ನಾನೇ ಒಡೆಯನೆಂದು ನಗಬೇಡ. ಅವನೆಲ್ಲ ಸರ್ವಾಸ್ತಿಗೂ ನಾವಿಬ್ಬರು ಸಮನಾಗಿ ಹಂಚಿಕೊಂಡು ಒಡೆಯರಾಗೋಣ ಎಂದು ಹೇಳಿ ಎಂದು ಹೀಗೆ ಹೇಳುತ್ತಿರಲಿಲ್ಲ. ಯಾಕೆ? ನಾ ಹೇಳಿದ್ದೆಲ್ಲವೂ ನಿಜವೆಂದು ತಿಳಿದ ನೀವೆಲ್ಲರೂ ಮೂರ್ಖರು. ಲೇ, ಈ ನಾಡಿನಲ್ಲಿ ಒಬ್ಬ ಶ್ರೀಮಂತನಾಗಬೇಕಾದರೆ ಮತ್ತೊಬ್ಬರ ಜೇಬು ಕತ್ತರಿಸಲೇಬೇಕು. ನಾನೀಗ ಆ ಕೆಲಸನೇ ಮಾಡಕತ್ತೀನಿ. ನಿನಗ್ಯಾಕೆ ಈ ಸಂಕಟ? ನೀ ನಿಂತ ಮೋಸದ ಕೆಲಸ ಮಾಡುತ್ತಿ ಎಂದು ನನಗೆ ಅವತ್ತೇ ತಿಳಿದಿದ್ದರೆ ಅಂದು ಸುಧಾಕರನಿಗೆ ಎಲ್ಲ ಸತ್ಯವನ್ನು ಹೇಳಿಬಿಡ್ತಿದ್ದೆ. ನೀಚ ಕಮಾಲಿ. ಇಂಥ ಹಲ್ಕ ಕೆಲಸ ಮಾಡಕ ಮೈಯೆಲ್ಲ ಕಣ್ಣಾಗಿರ್ಬೇಕು. ಅದು ನಿನಗೆ ಗೊತ್ತಿಲ್ಲ. ಈಗ ನಾವು ಮುಗಿಸುವೆ ನಿನ್ನ ಜೀವನದ ಅಂತ್ಯವನ್ನ. ನಾನೀಗ ಹಣ ಎಂದರೆ ಸಾಕು. ಓ ಇನ್ಸ್ಪೆಕ್ಟರ್ ಸುಧಾಕರನಿಗೆ ನಿನ್ನ ಚರಿತ್ರೆಯ ಪಾಪಿಗೆ ರಿಪೋರ್ಟ್ ಆಗೇ ಹೊತ್ತು ಬಿಡ್ತಾನೆ. ಆ ಇನ್ಸ್ಪೆಕ್ಟರ್ ಸುಧಾಕರ ಏನೋ ಜಯ ಏಕೆ ಈ ನಿಮ್ಮಿಬ್ಬರ ಕದನೋತ್ಸಾಹ? ಬನ್ನಿ ಇನ್ಸ್ಪೆಕ್ಟರ್ ಬನ್ನಿ. ನೀವು ತಿಳಿದುಕೊಂಡಂತೆ ಇವನೊಬ್ಬ ನಂಬಿಕಸ್ಥನಲ್ಲ, ಇವನೊಬ್ಬ ಮಹಾವಂಚಕ. ಇವನನ್ನು ನಂಬಬೇಡಿ ಸರ್, ನಂಬಬೇಡಿ. ಸುಳ್ಳು, ಇದೆಲ್ಲ ಸುಳ್ಳು ಸುಧಾಕರ್. ಇವನು ನಂಬಿಕಸ್ಥನಲ್ಲ, ಇವನೊಬ್ಬ ಮಹಾಮೋಸಗಾರ. ಹಾಗಾದರೆ ಇವನು ಎಂತವನಂತ ಸ್ಪಷ್ಟವಾಗಿ ಬಿಡಿಸಿ ಹೇಳಿ ನೋಡೋಣ. ನಿಮ್ಮ ತಂದೆಯ ಕೊಲೆಗೆ ಕಾರಣನಾದ ಕೊಲೆಗಾರ ಈತನ ಕೊಲೆಗಾರ ಇನ್ಸ್ಪೆಕ್ಟರ್. ಇಲ್ಲ ಸರ್, ಇಲ್ಲ. ಅವರ ಕೊಲೆಗೆ ಒಳ ಸಂಚು ಮಾಡಿ ನಿಮ್ಮ ತಂದೆಯವರನ್ನು ಅಪಹರಿಸಿ ತಂದು ಅವರ ಆಸ್ತಿಗೆ ಸಹಿ ಹಾಕಿಸಿ ಕೊಲ್ಲಿಸಿದವನು ಇವನೇ. ಅಷ್ಟೇ ಅಲ್ಲ, ನಮ್ಮೂರಿನ ಶಾಲಾ ಶಿಕ್ಷಕಿಯನ್ನು ಅಪಹರಿಸಿ ತಂದು ಅವರನ್ನು ಶೀಲಹರಣ ಮಾಡಿ ಕೊಂದವನು ಇವನೇ. ಸುಳ್ಳು ಸುಧಾಕರ್, ಇದೆಲ್ಲ ಸುಳ್ಳು. ಆ ಬೆಟ್ಟಪ್ಪನ ಶ್ರೀಮಂತಿಕೆಯ ಆಸೆಗಾಗಿ ಇದನ್ನೆಲ್ಲ ಸುಳ್ಳು ಹೇಳ್ತಿದ್ದಾನೆ. ನಿಮಗೆ 1 ಕೋಟಿ ರೂಪಾಯಿ ಕೊಡ್ತೀನಿ, ಬೇಗ ಈತನನ್ನು ಅರೆಸ್ಟ್ ಮಾಡಿ ಸರ್. ನಿಮ್ಮಿಂದ 1 ಕೋಟಿ ರೂಪಾಯಿ ತಿಂದು ನಿಮ್ಮಂತಹ ಲೂಟಿಕೋರರನ್ನು ಹಾಗೆ ಬಿಡಲಿಕ್ಕೆ ನಾನು ಹಾಕಿದ್ದು ಖರಾಬ್ ಕಾಯ್ತಲ್ಲ ಮಗನೇ. ಹರಂಪುರ ಅಂದು ನೀ ಮಾಡಿದ ಪ್ರತಿಯೊಂದು ಹೇಸಿ ಕೆಲಸಕ್ಕೆ ಕಾದು ನೋಡಿದೆ. ಅಂದಿನಿಂದ ಇಂದಿನವರೆಗೂ ಅನೇಕ ಸ್ತ್ರೀಯರ ಶೀಲಕ್ಕೂ ಕೊಲೆಗೂ ಕಾರಣನಾಗಿದೆ. ಅದನ್ನು ಕಾದು ನೋಡಿದೆ. ಯಾಕೆ ಗೊತ್ತೇ? ನನ್ನ ತಂದೆಯ ಕೊನೆಯ ಕೇಸಿನ ಕಾರ್ಯ ನಿಮ್ಮ ಬಾಯಿಂದ ಬರುವುದಕ್ಕೆ. ಇದನ್ನೆಲ್ಲ ಬಜರಂಗಿ ಕಾಯರಿಗಿಂದಲೂ ಪಡೆದುಕೊಂಡೆ. ಅಂದಾಗ ಈಗ ನಿನ್ನಂತ ಪಾಪಿ ಈ ಜಗತ್ತಿನಲ್ಲಿ ಇರಬಾರದು. ಮರೆಸುವ ನಿಮ್ಮ ಕುಲ ದೇವರನ್ನು. ಕಪಾರಿ, ನಿಮ್ಮ ತಂಗಿಯ ಶೀಲಕ್ಕೆ ಕಾರಣ ಯಾರು ಗೊತ್ತೇ? ಯಾರು ಸರ್? ಬೇಗ ಹೇಳಿ. ಇವರ ನೀಚ ಮುನಿರತ್ನ. ನೋಡಿ ಬಾಯಿ ಭಾವಚಿತ್ರವನ್ನು. ಮುನಿರತ್ನ ಈಗ
ಸುಧಾಕರ ಮುನಿರತ್ನ, ನನ್ನ ತಂಗಿಯ ಬಾಯಿಗೆ ಕೊರಿತ ನಿನ್ನ ಸಾವೇ. ಅಯ್ಯೋ ಸುಧಾಕರ, ನಿನಗೆ ಮೋಸ ಮಾಡಲು ಹೋಗಿ ನಿನ್ನಿಂದ ನನಗೆ ಮೋಸ ಹೋಗಿಬಿಟ್ಟೆ. ಮೋಸವಲ್ಲ ಮುನಿರತ್ನ, ಸೇಡಿಗೆ ಸೇಡು, ಮುಯಿಗೆ ಮುಯಿ. ನಿನಗೆ ಗುಂಡು ಹಾಕಿದ ಈ ಕಪ್ಪಲಿಯನ್ನು ನೀನು ಹಾಗೆ ಬಿಡ್ತೀಯಾ? ಹಾಗೆ ಬಿಡಲಿಲ್ಲ ಸರ್. ನನ್ನ ಜೀವನವನ್ನೇ ಹಾಳು ಮಾಡಿದ ಇವರ ಜೀವನ ಬಲನ್ನೇ ಸಾಯ್ತೀನಿ. ಬರೀ ಕೈಲಿ ನೀನು ಇವರನ್ನು ಸಾಯಿಸೋದು ಹೇಗೆ ಸಾಧ್ಯ? ತದ ನೀನನ್ನು ಪೆಸ್ತು ಹಾಗೂ ಮೊದಲು ಇವರ ಎದೆಗೆ ಕೊಂಡನು. ಹಂತ ಹಂತವಾಗಿ ಬೆಟ್ಟಗೂಡಿ ಬಡವರ ಹೆಣ್ಣು ಮಕ್ಕಳ ಶೀಲ ತಿಂದು ಬಡವರ ಆಸ್ತಿ ನುಂಗಿ ಕುಡಿಯುವ ನೀರಿನಲ್ಲಿ ವಿಷ ಬೆರೆಸಿ ಆ ಕೇಸನ್ನು ಬಜರಂಗಿಯ ಮೇಲೆ ಹಾಕಿ ನನ್ನ ತಂದೆಯನ್ನು ಕೊನೆ ಈ ನೆಲಮನೆಯಲ್ಲಿ ಮುಚ್ಚಿಟ್ಟ ಈ ಪಾಪಿಯನ್ನು ಹಾಗೆ ಬರಬೇಡ. ಚೀರಾಡಿ ಸಾಯಿಸು ಮುನಿರತ್ನ. ನಿನ್ನ ಮಾತು ಕೇಳಿ ಈ ಹಳ್ಳಿಯ ಹುಡುಗನೊಬ್ಬ ಬೆಳ್ಳಿಯ ಕಡಗನಾಗಿ ಮೆರೆಯುವ ಆ ಬಜರಂಗಿಗೆ ಕೊಡಬಾರದ ಕಷ್ಟ ಕೊಟ್ಟು ಅನೇಕ ಅಪವಾದದಿಂದ ಅವನನ್ನ ಜೈಲಿಗೆ ಕಳಿಸಿದೆ. ಅವನು ನಿಜವಾಗಿಯೂ ಬೆಳ್ಳಿಯ ಕಡಗ ಕಣೋ. ಅದರ ಸೇಡಿಗಾಗಿ ನಾನಿನ್ನ ಜೀವಂತ ಹೆಣ ತಗೊಂಡೇ ಸಾಯ್ತೇನೆ. ಇನ್ಸ್ಪೆಕ್ಟರ್, ಈ ನೀಚನಿಂದ ನನಗೆ ಗುಂಡು ಹಾಕಿಸುವುದೇ ಏನೇ ನೀವು ಮಾಡೋದು? ನಾನು ಮಾಡೋದ? ಈಗ ನಾನು ಏನು ಮಾಡೋದು ಗೊತ್ತಿ? ಸೇಡಿಗೆ ಪ್ರತಿಷೇಧಿ ಅಷ್ಟೇ ಅಲ್ಲ, ಕಲಿಪುರುಷ ಮಾಡಬೇಕಾದ ಕರ್ತವ್ಯ. ಅದಕ್ಕೆ ತಕ್ಕಂತೆ ಕಲಿಯಕ್ಕೆ ತಕ್ಕಂತೆ ಕೃಷ್ಣನ ಜಾಲಿಯಂತೆ ನಿಮ್ಮ ಇಬ್ಬರ ಜಾಲ ಬಯಲು ಮಾಡಿ ನಿಮ್ಮನ್ನು ವಧೆ ಮಾಡಲಿಕ್ಕೆ ಹತ್ತಿದ್ದೀನಿ. ನನ್ನ ತಂದೆಯ ಸಹಿ ಹೇಗೆ ತಗೊಂಡ್ರಿ ಗೊತ್ತೇ? ನನ್ನ ತಂದೆಯನ್ನು ಹೇಗೆ ಕಟ್ಟಿ ಹಾಕಿದ್ರಿ ಗೊತ್ತೇ? ಕೊನೆಗೆ ನನ್ನ ತಂದೆಯನ್ನು ಹೇಗೆ ಸಾಯಿಸಿದ್ರಿ ಗೊತ್ತೇ? ಅದೆಲ್ಲ ಇಂದು ನೆನಪಾಗಿ ಇಂದು ನಿಮ್ಮ ಕೈಯಲ್ಲಿ ಒಂದೇ ಗುಂಡಿನ ಪಿಸ್ತೂಲ್ ಕೊಟ್ಟು ಕಾನೂನಿಗೆ ಹೊಡೆದಾಡಿಸಿ ಅಪರಾಧಿ ಸ್ಥಾನಕ್ಕೆ ನಿಲ್ಲಿಸಿ ಈಗ ನಾನು ಯಮರಾಜನಾಗಿ ನಿಮ್ಮ ರಕ್ತ ಕುಡಿಯಲು ತಯಾರಾಗಿ ಬಂದಿದ್ದೇನೆ. ನೀಚರೇ, ಸಾಯಲು ಸಿದ್ಧರಾಗಿ. ಅಮ್ಮ ಸುಧಾಕರ, ಬಿಡು ನಮ್ಮನ್ನು. ಕ್ಷಮೆ ಈಗ ನೆನಪಾಯಿತೇ ನಿಮಗೆ ಅಮ್ಮ ಕ್ಷಮೆ ಎಂಬ ಶಬ್ದ? ನನ್ನ ತಂಗಿ ಕಾವೇರಿಗೆ ಯಾವ ರೀತಿ ಕಾಡಿದೆ? ನನ್ನ ಬಜರಂಗಿ ಹಳ್ಳಿಯ ಹುಡುಗನಾದರೂ ಬೆಳ್ಳಿಯ ಕರಗನೆಂದು ಬಿರುದು ಪಡೆದ ಅವನಿಗೆ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟಿದೆ? ರೈತ ನಾಡಿನ ಉಸಿರೆಂದು ಗೊತ್ತಿದ್ದರು ಮಾವ ರಾಮದೇವರಿಗೆ ಎಷ್ಟು ಕಾಡಿದ್ರಿ ಗೊತ್ತೇ? ಅದೆಲ್ಲ ನಿಂದು ನೆನಪಾಗಿ ನಿಮ್ಮ ವೇದನೆಗಾಗಿ ರಕ್ತಕ್ಕಾಗಿ ಶಪಥ ಮಾಡಿ ಕುಳಿತಿರುವ ಬಜರಂಗಿಯನ್ನು ಮರೆಯಾಗಿಸಿ ನಾನೇ ನಿಮ್ಮ ಹೆಣ ಮೆರವಣಿಗೆ ಮಾಡಲು ಬಂದಿದ್ದೇನೆ. ನೀಚರೇ, ಸಾಯಲು ಸಿದ್ಧರಾಗಿರಿ. ಮುಗಿಯಿತೋ ನಿಮ್ಮ ಆಯುಷ್ಯ. ಇನ್ನು ಆ ಬೆಟ್ಟಪ್ಪನ ಪ್ರಾಣ ಗುಟ್ಟಾಗಿರಿ. ಬೇಸಿ ಇವರೇ ಗುಂಡು ಹಾಕಿದ್ದನ್ನು ವಿಡಿಯೋ ಇಟ್ಟುಕೊಂಡು ನಾನು ಗುಂಡು ಹಾಕಿದ್ದನ್ನು ವಿಡಿಯೋ ಡಿಲೀಟ್ ಮಾಡು. ಈ ಶವ ಪಂಚನಾಮೆ ಮಾಡಿಕೊಂಡು ಪೋಸ್ಟ್ ಮಾರ್ಟಂಗೆ ಎಳೆದುಕೊಂಡು ತಗೊಂಡು ನಡೆ. ಮುಂದೆ ಆ ಬೆಟ್ಟಪ್ಪನ ಸಮಾಚಾರವನ್ನು ಮಾಡಿ ಎಲ್ಲ ಇದರ ಸಕಲ ಸಿದ್ಧತೆ ಮಾಡಿ ಬಜರಂಗಿಯ ಧೀರ ಸಾಹಸಕ್ಕೆ ಸರ್ಕಾರದ ಸಿದ್ಧತೆ ಮಾಡಿಸಿ ಆ ಬೆಟ್ಟಪ್ಪನ ಅಂತ್ಯ ಮಾಡಿಸಿ ಈ ಗ್ರಾಮದಲ್ಲಿ ಕ್ರಾಂತಿಯ ಕಹಳೆ ಊದಿಸಿ ಊರೇ ಜೈಕಾರ ಹಾಕುವಂತೆ ಮಾಡಿ ಈ ನೀಚರಿಂತ ಇಂಥ
ನೋಡಿ ಈ ಜನ ಚೀತು ಎಂದು ಉಗುಳುವಂತೆ ಮಾಡಿಸೋಣ. ನಡೆಯ ಹೋಗೋಣ. ಹಂಗ್ಯಾಕ್ ಬಗೊಳ್ಕೊಂತ ಬೆನ್ನ ಹತ್ತಿರಿ ಪಕ್ಕ ತಲೆ ಬರ್ಬೇಕು ನಾಯಿ. ಹಂಗ್ಯಾಕ್ ಕುಣಿಸ್ಕೊಂತ ಬೆನ್ನ ಹತ್ತಿರಿ ಕೊಲೆ ಮರಿ ಕೊಲೆ ಅವನು ನಾಯಿ. ನೀ ಅಲ್ಯಾಕ ನಿಂತು ಬಗೊಳ್ತೀನಿ ಚಾಡ ಹೇಳೋ ಚಂದ್ರವನು ನಾಯಿ. ಯಾಕ ನಾನಂದ್ರೆ ನಿಮ್ಮ ಕಣ್ಣ ಕಾಣವಲ್ಲ. ಯಾಕ ಸರ್ರಿ ಸರಳ ದಾರಿ ಬಿಡ್ರಿ ನಂಗ. ಅಜ್ಜ ನನ್ನ ಮಗಳು ನನಗೆ ಹಿಂಗೇನಪ್ಪ ಕೊಡಲೆ ಬಂದ ನಾಯಿ ಆರಾಮ ಮಾಡಿಸಿ ಅಲ್ಲ ವಯಸ್ಸಾದ ಹುಡುಗಿ ಮನ್ಯಾಗ ಇದ್ದಾಳ ಲಗ್ನ ಮಾಡ್ಬೇಕಂತ ಖಬರ್ ಐತೆ ನಿನಗ. ನನ್ನ ವಯಸ್ಸಿನ ಹುಡುಗಿರು ಲಗ್ನ ಮಾಡಿ 4 ಮಕ್ಕಳು ನಡೆದಾವ. ನಿನ್ನವನು ನನಗೆ ಗೊತ್ತಿಲ್ಲ, ನನಗೆ ಮೊದಲು ಬೇಕಂದ್ರೆ ಬೇಕು. ವೈಕ್ಯಬೇಡ. ಯಾಕೆ ಬಾ ತಂಗಿ ನೀನು ಜಂಗಲ್ದಲ್ಲಿ ಇಲ್ಲೇ ತನಕ ಬಂದು ನನ್ನ ಹೆಂಗ್ ತಂದಿದಿ. ಕರವಾಗ ಮಾಡಿದನು ನಿನ್ನವನು ಲಘು ಲಘು ಲಗ್ನ ಮಾಡ. ಇವತ್ತವತ್ತು ತಡ್ಕೊಳ್ಬೇಕೆ. ಇವತ್ತ ಒಂದೆರಡು ವರ ನೋಡೀನಿ. ಯಾಕಂದ್ರ ಇವತ್ತ ಒಂದೆರಡು ವರ ನೋಡೀನಿ. ಯಾಕಂದ್ರ ಈ ವರ್ಷ ಮದುವೆಗೆ ಪರ್ಮಿಷನ್ ಇಲ್ಲ. ಹೌದಾ? ಮದುವೆಗೆ ಪರ್ಮಿಷನ್ ಇಲ್ಲ, ಟೈಮ್ ಸರಿ ಇಲ್ಲ ಈ ವರ್ಷ. ನೀವೇನು ಅವಸರ ಮಾಡಕ ಹೋಗ್ಬೇಡವ. ನಿನಗೆ ಒಳ್ಳೆ ಚಂದ ನೋಡೇ ಇಟ್ಟೇನಿ. ಅವ ತೊಗರಿ ತೆಪ್ಪಗ ಮೆಕ್ಕಿದ ಮಗ ಅದಾನ. ಅವನ ಮಾತಂದ್ರ ವೇದ ವಾಕ್ಯ ಇದ್ದಂಗ ಮುತ್ತಿದ್ದಂಗ. ಯಾರವ ಬೆಳ್ಳಿ ಕಡೆಯ ಹುಡುಗ? ಅವನೇ ಅಂಜದ ಗಂಡು ಬೆಳ್ಳಿಯ ಚೆಂಡು. ನಾನಿದೀನಿ ಅಂಜದ ಗಂಡು. ಯಾವ ಸೀಮೆ ಗಂಡಲಿ ಹೊರತ್ರ ಚೆಂಡ. ಮೊದಲು ನೀನು ಬಾಡಿ ನೋಡ್ತೀನಿ. ಕೆರಳಿದ ಬೆಂಕಿ ಚೆಂಡು. ನಾನ್ ನೋಡಿದ ಹುಡುಗನ ಬೇರೆ ಅದ. ಕೆರಳಿದ ಗಂಡು ಬೆಂಕಿಯ ಚೆಂಡು. ಅವ ಯಾರದ ನಮ್ಮ ಬೆಬರಿಸಿ ಗಂಡು? ಸೀಮೆ ಗಂಡಲಿ ಸತ್ತ ಪರಮಳಿ ಚೆಂಡ. ಮೊದಲು ನೀನು ಬಾಡಿ ನೋಡ್ಕೊರ್ಲಿ ಸವತಿ ಹೊಲ್ದ ನಿಂದಿರ್ಸಿದ ಬೆದರ್ ಗೊಂಬೆ ಆಗೈತಿ. ಅಂದ್ರೆ ನಿನ್ನ ಮಗಳು ನನ್ನ ಮೇಲೆ ಮನಸ್ಸು ಮಾಡ್ಯಾಳ ಮನಸ್ಸು. ನಾನ್ ನಿನ್ನ ಮಗಳು ಕೊಡೋದಲ್ಲ ಅಂದ್ರೆ ಕೊಡೋದಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಅವ ಬಂದ್ರ ನಾನಿನ ಮಗಳು ಬಿಡಂಗಿಲ್ಲ. ಆಮೇಲೆ ನನ್ನ ಮಗಳಂದ್ರೆ ಏನ್ ದ್ರೌಪದಿ ಅನ್ನೋ ದ್ರೌಪದಿ ಒಂದು ಕಂಡೀಷನ್ ಐತಿ. ಒಂದ್ಯಾಕ 10 ಕೇಳಮವ. 20 ಕೇಳು. ಯಪ್ಪ ಹಿಂಗಾದ್ರೆ ಇವ್ರಿಬ್ಬರಿಗೂ ನಾನೇನು ಮಾಡ್ಬಿಡಂತ ಕಾಣ್ತಿ. ಹಂಗಾರ್ದ ಹಾಗೆ ಬಿಡ್ಲಿ. ನಮ್ಮಿಬ್ರಿಗೆ ಹಂಗಾರ ಜಂಗಿ ಕುಸ್ತಿ ಬಾರ್ದ ಮಾಡೇ ಬಿಡೋಣ. ಸುಮ್ಮನೆ ಡಾಕ್ಟರ್ ಕಾಯಿ ನೀನು 3 ಬಿಟ್ಟ ಅಕ್ಕಿ ಚಟ್ನಿ ಕಳ್ದಂತಿದ್ದಾರೆ ಏನಾಗುತ್ತೆ. ಶಾಂತಿ ಬದಪ್ಪ. ನಿನ್ನ ಮಗಳಿಗೋಸ್ಕರ ಅಂಗಿ ಚೆನ್ನಾಗಿ ಕಳಿಸಿ ಕುಸ್ತಿ ಹಿಡಿಯಕ್ ಬಂದಿಲ್ಲ ನಾನು. ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಮಾಡೋರ ಅಂಗಿ ಚೆನ್ನಾಗಿ ಕಳೆದು ಜೈಲಿ ಕಳ್ಸಕ್ ಬಂದಿರು CID ಆಫೀಸರ್ದೆ ನಾನು. ಇಲ್ಲಿವರೆಗೂ ರಘುಗೆ ಮಾತಾಡಿರ್ಲಿ. ಇವಳು ನನ್ನ ತಂಗಿಯ ಸಮಾನ. ಈ ದೊಡ್ಡಣ್ಣನೊಂದಿಗೆ ನಡೆಯಲಿ ರಂಗನ ಭರ್ಜರಿ ಮದುವೆ. ಸಾಹೇಬ್ರ, ಈ ನಿಮ್ಮ ದೊಡ್ಡ ಗುಣಕ್ಕೆ ಈ ದೊಡ್ಡಣ್ಣನ ದೊಡ್ಡ ದೊಡ್ಡ ನಮಸ್ಕಾರಗಳು. ಯಪ್ಪ ಸುಮ್ಮನಿಂತಿಲ್ಲ. ಅವ ಸುಮ್ಮನೆ ಇಲ್ಲದೆ ಬೇಕಾಗೈತವ. ಯಾಕಂದ್ರೆ ನಾಳೆ ಅವನ್ ಕೋಟಿ ಹಾಕಬೇಕಾಗೈತಿ. ಏನ್ರಿ ಸಾಹೇಬ್ರ ನನಗೊಂದು ದಿಕ್ಕ ಹರಿವತ್ತಲ್ರಿ. ಹೌದಪ್ಪ. ನನ್ನ ಹಾಗೂ ಸುಧಾಕರರ ನನ್ನ ಜೊತೆ ಬಂದು ಸುಧಾಕರ್ ಇನ್ಸ್ಪೆಕ್ಟರ್ ಸುಧಾಕರ್ ಅವರಿಗೆ ಹೋಗಿ ನೀಡಿದ ಎಲ್ಲ ಸಮಾಚಾರಗಳನ್ನು ತಿಳಿಸಿ ಹೇಳ್ಕೊಡ್ತೇವೆ. ನೀವು ಬಾರಪ್ಪ. ಪಟ್ಟಣ ರಂಗನ ಜೊತೆಗೆ ಬರ್ತೀರಿ. ರಂಗ, ಈ ಸಾಯಪ್ಪ ಏನು ಶಾಣೆ ಅದಾನ ಅಂತಿ? ಅವ ಶಾನೆ ಇದ್ದಲ್ಲೇ ನನ್ನ ಆರಾಮ್ ನಾಡಿ ಇಲ್ಲಿ ನಿಂದಿರ್ತಾನೆ. ಇಲ್ಲಿ ಹಂಗಾದ್ರೆ ಹಾಡ್ಕೋ ಅಂತ ಹೋಗ್ಬಿಡನ.
ಮಹಾನಂದ ಪರಮಾನಂದ ಬಸಪ್ಪ, ನನ್ನ ಹುಟ್ಟು ಕುರಾಯಿಯನ್ನು ನೀನೇ ಹಿಡಿದುಕೊಟ್ಟಿಯಲ್ಲ, ನಿನಗೆ ತುಂಬಾ ನಿನ್ನಂತ ಪರಮ ಸ್ನೇಹಿತ ನನಗಾವ ಜನ್ಮದಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳು, ನೀನು ಏನು ಮಾಡಬೇಕು ಕೇಳ್ತೀಯ ಕೇಳು, ಈಗ ಕೊಟ್ಟು ಬಿಡ್ತೇನೆ. ಅಂತಸ್ತು ಬೇಕಾದ್ರೂ ಕೇಳು. ಅಯ್ಯೋ ಶಿವ ಶಿವ ಪರಮಾತ್ಮ, ಎಲ್ಲ ಸಂಪತ್ತು ಕೂಡ ರೆಡಿ ಆಗಿಬಿಟ್ಟಿದ್ಯಾ? ಯಾಕಂದ್ರ ಮುಂದಿನ ಪಾಳ್ಯ ನಿಂದಾಯ್ತು ಬಸಪ್ಪ. ಅದಕ್ಕೆ ಈ ಮಗನಿಗೆ ಆಸ್ತಿ ಹಣದ ಆಸೆ ತೋರ್ಸಕತ್ತಾನ. ಯಾಕಂದ್ರ ನೀನು ಮಾಡಿದ ಹಲ್ಕ ಕೆಲಸದ ಅರ್ಥವಾದವು. ನಿನ್ನಂತವರಿಗೆ ಕಿತ್ತೂರು ಸಂಸ್ಥಾನ ಆಗಿ ವೀರ ರಾಣಿ ಚೆನ್ನಮ್ಮ ಸತ್ತರು. ಅವರ ಬಲಗೈ ಪಟ್ಟ ದೇಶ ಪ್ರೇಮಿ ವೀರ ಸಂಗೊಳ್ಳಿ ರಾಯಣ ಸತ್ತ. ನಿಮ್ಮಂತವರಿಂದಲೇ ಬೇಡದ ಪಟ್ಟ ಸಿಂಧೂರ ಲಕ್ಷ್ಮಣ ಸತ್ತ. ಈಗ ನೀನು ಬಸಪ್ಪ, ಕಟ್ಟಿ ಹಾಕಿದರೂ ಇವನ ಸೊಪ್ಪು ಇನ್ನೂ ಇಲ್ಲ. ಇವನಿಗೆ ಹೊರಟ ನೋಡಿದ್ರೆ ಸಾಕ್ಷಿ. ತಡ್ಕೊಡ್ರಿ, ಆ ಕೆಲಸ ಮಾಡ್ಬೇಡ್ರಿ. ಎಂತದ್ದು ಅಂತ ಈಗ ತೋರ್ಸ್ರಿ ಪಟ್ಟಿ ಮಗನಿಗೆ. ಗೌಡ್ರ ತಡ್ಕೊಡ್ರಿ, ಆ ಕೆಲಸ ಮಾಡ್ಬೇಡ್ರಿ. ಬಸಪ್ಪ, ನಾ ಮಾಡ್ತೀವ್ರಿ, ಎದೆ ಹರ್ಕೊಂಡು ಕಿಸಪ್ಪ. ಬಾಯಿ ಮುಚ್ಚಲೇ ಹೇಳಿ. ನಿನ್ನ ಶೌರ್ಯ ಸಾಹಸಕ್ಕೆ ಹೇಡಿಯಾಗಿ ನಿನ್ನ ಕೈಗೆ ಸಿಕ್ಕು ಕಟ್ಟಿಸಿಕೊಂಡಿಲ್ಲ ಈ ಭಜನೆಯಲ್ಲಿ. ನನ್ನ ಭರ್ಜರಿ ಭಜನೆಯಲ್ಲಿ ಅವತಾರ ಎಂತದಂತ ತೋರಿಸಿ ನಿನ್ನ ಪ್ರಾಣ ತೆಗೆದು ನಿನ್ನ ರಕ್ತ ಕುಡಿಯಲಿಕ್ಕೆ ನಾನೇ ಸದಾ ಈ ಬಸಪ್ಪನಿಂದ ಕಟ್ಟಿಸಿಕೊಂಡಿದ್ದೇನೆ. ಹೇಳಿ, ಈ ಜಾತಿಯ ಹೇಗೆಂದು ಆಮೇಲೆ ನೋಡುವಂತೆ ಈ ಹಳ್ಳಿ ಹುಡುಗನ ಗರ್ಜನೆ. ನನ್ನ ಆಸ್ಥಾನದಲ್ಲಿ ಕಟ್ಟಿಸಿಕೊಂಡು ನನಗೆ ನನ್ನ ರಕ್ತ ಕುತ್ತಿನಂತೆಯ ಇಷ್ಟೇನಾ ಪಟ್ಟಪ್ಪ ನಿನ್ನ ಸಾಹಸ? ಈ ನಿನ್ನ ಚಾಟಿ ಹೆದಕ್ಕೆ ಹೆದರಿ ಈ ಬೆಟ್ಟಪ್ಪ ನಿನ್ನ ಶೌರ್ಯ ಸಾಹಸಕ್ಕೆ ಹೆದರಿ ಕಟ್ಟಿಸಿಕೊಂಡಲೋ ಈ ಬಜರಂಗಿ. ಈ ನಿನ್ನ ಚಾಟಿಯ ಏಟು ನನ್ನ ಚಪ್ಪಲಿಗೆ ಸಮಾನ. ನಡಿಯೇ, ಆ ಏಕೆ ನಾಯಕರ ದೇಗುತ್ತ ನಿಂತಿರಿ. ನಿನಗೆ ನನ್ನ ಹೊಡೆಯೋ ತಾಕತ್ತಿರದಿದ್ದರೆ ಈಗ ಈ ಹುಲಿನ ಬೆಚ್ಚಿ ನೋಡು. ಆಗ ನಾನಿಂದ ಹೆಂಗ್ ಹೊಡಿತೀನಿ ಗದಾ ಭೀಮನಾಗಿ. ನಿನ್ನಿಂದ ಹೊಳಿಸಿಕೊಳ್ಳಲಿಕ್ಕೆ ನಿನ್ನನ್ನು ಕಟ್ಟಿಲ್ಲ ಈ ಬೆಟ್ಟಪ್ಪ. ನಿನ್ನ ಸುಟ್ಟು ಹಾಕಿ ಆ ಭೂಮಿಯ ಹಣಗೆ ಹಚ್ಚಿಕೊಳ್ಳಲಿಕ್ಕೆ ಕಟ್ಟಿದ್ದೇನೆ. ಈ ಬೆಟ್ಟಪ್ಪನ ಹೆಸರು ಕೇಳಿದರೆ ಈ ನಾಡಿನ ಜನರ ಬೆಚ್ಚಿ ಬೀಳುವಾಗ ನಿನ್ನಂತ ಅಧಿಕಾರಿಯಿಂದ ನಾನು ಪಾಠ ಕಲಿಯಬೇಕೇ? ಅಂತಹ ಸುರ ನಾನಲ್ಲ. ಅಂತಹ ಸೂರ ಗಂಡಸು ನೀನಾಗಿದ್ದರೆ ನನ್ನ ಹೆಂಡತಿಯ ಮಾತಿಗೆ ಮಗಳಾಗಿ ನಿನ್ನ ಚರಿತ್ರೆ ಬಿಚ್ಚುತ್ತಿರಲಿಲ್ಲ. ಅವಳೇ ಒಬ್ಬವಳಾಗಿ ಕ್ಯಾಸೆಟ್ ಮಾಡಿಕೊಂಡಿದ್ದಾಳೆ ನಿನ್ನ ಅಂತ್ಯ ಕಾಣಿಸಲು. ಅದರ ಸೇನೆಗಾಗಿ ನಿನ್ನನ್ನು ಹಿಡಿತರಿಸಿ ಕಟ್ಟಿ ಹಾಕಿದರೆ ಆಕಾಶವನ್ನು ಹಿಂಪಡೆಯಲು. ಅದರಿಂದಲೇ ನನ್ನ ಮುನಿರತ್ನ ಸತ್ತ, ನನ್ನ ಕಪಾಲಿಯು ಸತ್ತ. ಅವರ ಸತ್ತ ಸೇನೆಗಾಗಿ ಅವರನ್ನು ಹಿಡಿತರಿಸಿ ಅವರನ್ನು ಬೆತ್ತಲೆ ಮಾಡಿ ನಿಮ್ಮಿಬ್ಬರನ್ನು ಕೂಡಿಸಿಯೇ ಕೊಲ್ಲದೆ ಅಂತ ಅಗಾಧ ಕೆಲಸಕ್ಕೆ ಸಿಕ್ಕು ನಿನ್ನಿಂದ ಮಾನಹಾನಿ ಮಾಡಿಕೊಳ್ಳುವ ಹೇಳಿ ವಂಶದಲ್ಲಿ ಹುಟ್ಟಿಲ್ಲ ಈ ಭಜನೆಯಲ್ಲಿ. ನೀನೆಂತಹ ಕೆಲಸ ಮಾಡಲು ಬರುವ ಮುನ್ನವೇ
ನಿನ್ನನ್ನು ಸೆರೆ ಹಿಡಿದು ನಿನ್ನ ರುಂಡ ಚೆಂಡಾಟ ಅತ್ಯಂತ ಮಕ್ಕಳಾಗಿ ನಿನ್ನ ಕೊಂಡು ಹಾಕಿ ಸಾಯಿಸ್ಬಿಡ್ತಾನೆ. ಗೌಡ್ರೆ ಆ ಕೆಲಸ ಮಾಡಬೇಡಿ ತಡ್ಕೊಡ್ರಿ. ಬಸಪ್ಪ ನಾವಾಗ್ತೀವ್ರಿ ಎದೆ ಹರ್ಕೊಂಡು ಕಿಸಪ್ಪ. ಈಗ ನಾವು ಮಾಡಿಬಿಟ್ಟರೆ ನಮ್ಮ ಕೈಗೆ ಆ ಸೀರೆ ಜಾಸ್ತಿ ಪರಮಲ್ಲ. ಆಯ್ದ ಚಳಿಗೆ ಈಗ ಶಿಸ್ತಾಗಿ ದುಬ್ಬು ಮುರಿಯನ್ನು ಬಿಡಿರಿ. ಆ ಲೇಡಿ ತಾನ ಬಂದು ಕೊಡ್ತಾಳ್ರಿ ನಿಮ್ಮ ಕೈಗೆ ಸಿಡಿ. ಹೌದು ಹೌದು, ಈಗ ಇವಳನ್ನು ಸಾಯಿಸಿದರೆ ನಮಗೆ ಸಿಕ್ಕುವುದಿಲ್ಲ, ನಮಗೆ ಶಿಕ್ಷೆಯೂ ತಪ್ಪುವುದಿಲ್ಲ. ಈಗ ಇವರಿಗೆ ಚಳಿಯೇಟು ಹಾಕಿ ಮರಳಿಸಿ ಅವಳನ್ನು ಹೀತಳಿಸಿ ಸೀರೆ ಪಡೆಯಲೇಬೇಕು. ಬಸಪ್ಪ ತಗೊಂಡು ಕಾಳ ಚಳಿನ ಕಾಯ್ದೆ 3 ತಾಸು ತಗೊಳ್ರಿ ಗೌಡ್ರ. ಸುಮ್ಮನೆ ನನ್ನನ್ನು ಎದುರು ಹಾಕಿಕೊಂಡು ಸುಮ್ಮನೆ ನಳಿ ಸಾಯಬೇಡ. ನಾನು ಎಂಥವನು ಎಂಬುದು ನಿನಗೆ ಗೊತ್ತಿದೆ. ನಿನಗೇನು ಬೇಕು ಕೇಳು. ಬೆಳ್ಳಿ ಬೇಕಾ, ಬಂಗಾರ ಬೇಕಾ, ಆಸ್ತಿ ಬೇಕಾ, ಹಣ ಬೇಕಾ, ಎಲ್ಲ ಕೊಡ್ತೀನಿ. ಆದರೆ ಆ ಸೀರೆ ಮಾತ್ರ ಕೊಡು. ಸೀರೆ ಈಗಲೇ ಕೊಡುತ್ತೇನೆ, ಆದರೆ ಸತ್ತು ಹೋದ ನನ್ನ ಮೌನ ಪ್ರಾಣ ತಂದು ಕೊಡುತ್ತೀಯಾ? ಏಕೆ ಗೌಡ ಈ ನಿನ್ನ ಮೌನ? ತೂನ ಹಚ್ಚಿ ಕೆಟ್ಟವನೇ. ನಿನ್ನ ಬಂಗಾರ ಆಸ್ತಿಯ ಆಸೆಗಾಗಿ ಕಂಗೆಟ್ಟು ಕುಂತವನಲ್ಲ ಈ ಭಜರಂಗಿ. ನಿನಗೆ ಬೇಕು ಸತ್ಯ, ಧರ್ಮ, ನ್ಯಾಯ, ನೀತಿ. ಅಧರ್ಮಕ್ಕೆ ಜಯಬೇಕಾದ್ರೆ ಈಗ ನಿನ್ನ ಕೊಲೆ ನನ್ನ ಕೈಯಿಂದ ಆಗಲೇಬೇಕು. ಇನ್ನು ಎಷ್ಟು ಕಬ್ಬಿಣ ಕಾಶಿ ಬರ ಎಳೆದು ಹೊಡಿತೀಯೋ ಹೊಡಿ. ನೀನು ಈ ರೀತಿ ಕಬ್ಬಿಣ ಕಾಶಿ ಬರ ಎಳೆದು ಹೊಡೆದ್ರೆ ನನಗೆ ಸಿಟ್ಟು ನೆತ್ತಿಗೇರುವುದು. ನೀನು ಈ ರೀತಿ ಚಿತ್ರ ಕೊಟ್ಟಾಗ ನನಗೆ ಸಿಟ್ಟು ನೆತ್ತಿಗೇರಿ ಮಹಾನುಭವ ಶಕ್ತಿ ಬರುವುದು. ಹೊಡಿಯೋ ಹೇಳಿ ಏಕೆ ನನ್ನ ಸತ್ತನ ಮತ್ತು ಹತ್ರ ನಿಂತು ನಡುಗುತ್ತಿರುವಿ. ಈಗ ಕೆಲವೇ ಹರಹಕ್ಕೋರ ಆ ಬಜರಂಗಿಯ ಕೀರುತಿ. ಒಂದು ಸೀತೆಗಾಗಿ ಸಮುದ್ರ ಹಾರಿ ತಾಯಿಗೆ ಉಂಗುರ ಕೊಟ್ಟು ಲಂಕೆಗೆ ಬೆಂಕಿ ಹಚ್ಚಿ ಇಡೀ ಅಶೋಕವನವನ್ನು ಸುಟ್ಟವನು ನೀ ಕೂಗಿದ ಬಜರಂಗಿ. ಒಂದು ಲಕ್ಷ್ಮಣ ಮೂಚಿನ ಸಂಜೀವಿನಿಗಾಗಿ ದ್ರೋಣವೆಂಬ ಇಡೀ ಬೆಟ್ಟವನ್ನೇ ಹೊತ್ತು ತಂದವನು ನೀ ಚೀರಿದ ಬಜರಂಗಿ. ಒಂದು ಕುರುಕ್ಷೇತ್ರ ಯುದ್ಧ ಸಂಗ್ರಾಮದಲ್ಲಿ ಭೀಮನಿಗೆ ಬಲವಾದ ಶಕ್ತಿ ನೀಡಿದವನೇ ನೀ ಕೂಗಿದ ಬಜರಂಗಿ. ಅರ್ಜುನನಿಗೆ ಕರ್ಣನ ಬಾಣ ತಪ್ಪಿಸಲು ಗೀಕೆಂದು ಕೂಗಿ ರಥವನ್ನು ಕೃಷ್ಣನೊಂದಿಗೆ ನೆಲಕ್ಕೆ ಒತ್ತಿದವನು ನೀ ಕೂಗಿದ ಬಜರಂಗಿ. ಇಲ್ಲಿ ಈ ಕ್ಷಣದಲ್ಲಿ ಅಕ್ಷಯ ಕುಮಾರನಾದ ನಿನ್ನ ಕೊಲ್ಲಲು ಆವತ್ತಿಸಿ ಬಂದಿದ್ದಾನೆ ಅದೇ ಬಜರಂಗಿ. ಸಾಧ್ಯವಿಲ್ಲ. ನನ್ನ ಬಜರಂಗಿಯ ಹೆಸರು ಉಳಿಯಬೇಕಾದರೆ ಇಂದು ನಿಮ್ಮ ಹೆಣ ಉಳಲೇಬೇಕು. ನಾನಿನ್ನು ತಡೆಯಲಾರೆ. ನಿಲ್ಲ ಬಜರಂಗಿ, ಹಾಗೆ ಇವನ ಮುಂದೆ ಕತೆ ಹೇಳುತ್ತಾ ನಿಲ್ತ್ಯ. ಈ ಗೌಡ ಮಾಡಿ ಒಂದೊಂದು ಕುತಂತ್ರವನ್ನು ನೆನಪಿಸಿಕೋ. ಆ ಬಜರಂಗಿ ದೇವರನ್ನು ಬೆಳಕಿಸಿ ಒತ್ತು ಹರಿದು ಬಾಯಿಸಲು ಬಜರಂಗಿ ಎಂದು. ಅಣ್ಣ ನೋಡು ಹಾಗಾದರೆ ಬಜರಂಗಿ ಬಜರಂಗಿ ಏ ಬಜರಂಗಿ. ಅಣ್ಣ ಆಕ್ರೋಶ ಉಕ್ಕುತ್ತಿದೆ, ಸಿಟ್ಟು ನೆತ್ತಿಗೇರುತ್ತಿದೆ. ಏ ಮಗನ ಬೆಟ್ಟ ಅಣ್ಣ ಹೇಳಿ ಈಗ ಯಾವ ತರನಾಗಿ ಸೀಳಿ ಹಾಕಲಿ ಈ ಕೊಪ್ಪಿದ ಕೋಣವನ್ನು.
ಭಲೆ ಮಗನೇ ಬೆಟ್ಟ ಭಲೆ, ನನ್ನ ಮುಂದೆನೆ ಆಟ ಆಡ್ತೀಯ ಬಜರಂಗಿ. ಸರಿ ಹಿಂದಕ್ಕೆ ತೊಡಾಯಿ ಹೊಸ ಅಸ್ತ್ರ. ನನ್ನ ಆಡರಾದ ನಂತರ ನಿನ್ನ ಮನಸ್ಸಿಗೆ ಬಂದ ಹಾಗೆ ಬೇಟೆಯಾಡು ಈ ಕೋಣ ತೊಡಾಯಿ ಅಸ್ತ್ರ. ಇಲ್ಲ ಸುಧಾಕರ್, ಇಲ್ಲ. ಈಗ ನನ್ನ ಕೋಪ ಕೇಳಿದೆ, ಆಕ್ರೋಶ ಹೊಕ್ಕು ನಿಂತಿದೆ. ನನ್ನ ಬಜರಂಗಿಯ ಧರ್ಮ ಶಕ್ತಿ ಒತ್ತಿ ಒತ್ತಿ ಹೇಳುತ್ತಿದೆ, ಬೇಗ ಇವರನ್ನು ಕೊಲ್ಲೆಂದು. ಅದಕ್ಕಾಗಿ ನನಗೆ ಬೇಗ ಅಪ್ಪಣೆ ಕೊಡು ಸುಧಾಕರ, ನನಗೆ ಬೇಗ ಅಪ್ಪಣೆ ಕೊಡು. ಹಾಗಾದ್ರೆ ಚಿತ್ರ ಹಿಂಸೆ ಮಾಡಿಕೊಂಡು ಈ ಅದರನ್ನು ಅಪ್ಪಣೆ ಸುಧಾಕರ, ಅಪ್ಪಣೆ. ಬೆಟ್ಟ, ನಿನಗಾಗಿ ನಿನ್ನ ಪ್ರಾಣಕ್ಕಾಗಿ 20 ವರ್ಷ ಅಡಕೆ ಹೊತ್ತು ಬಂದಿರುವೆ, ಈಗ ಹುಲಿರಾಯನಾಗಿ. ಎಲ್ಲ ಕಪಟಿ, ನಿನ್ನಿಂದ ನನ್ನ ಕುಟುಂಬದ ಜನ ಯಾವ ರೀತಿ ಕಷ್ಟ ಅನುಭವಿಸಿದ್ರು ಗೊತ್ತಾ ಮಗನೇ ನಿನಗೆ? ಏನೋ ಮಗನೇ, ಈ ನಾಡಿಗೆ ದೊರೆಯಾಗಬೇಕೆಂಬ ನನ್ನ ಮಾವನನ್ನು ಕೊಂದ ಪಾಪಿ ನೀನೇ ಅಲ್ಲವೇ? ಅಮ್ಮ ಅಮ್ಮ ಎನ್ನುವ ಶಬ್ದ ಈಗ ಗೊತ್ತಾಯ್ತೇನೋ ಮಗನೇ ನಿನಗೆ? ನಿನ್ನಿಂದ ನನ್ನ ತಂದೆ ಸತ್ತಾಗ ನನ್ನ ಅಮ್ಮನಿಗೆ ಎಷ್ಟು ನೋವಾಗಿರಬೇಕು ಗೊತ್ತಲ್ಲೇ ಮಗನೇ? ಸತ್ತ ನನ್ನ ತಾಯಿಯ ಹತ್ಯೆ ದಿನದಲ್ಲಿ ಹೇಳಿ ಹೋದಳು, ದುಷ್ಟನಾಗಿ ನಿನ್ನ ಕೊಲ್ಲೆಂದು. ಸತಿ ಸಾವಿತ್ರಿಯಂತೆ ಪ್ರತಿರೋಧ ಶಿರಮಣಿಯಾಗಿ ನರಮಾನವರೆಲ್ಲ ದೇವತೆ ಅನ್ನುತ್ತಿದ್ದಂತ ನನ್ನ ಅತ್ತಿಗೆ ಸೀರೆ ಎಳೆದ ಕೈಗಳು ಇವೆ ಅಲ್ಲವೇ ಮಗನೇ? ಕೊರೋನಾ ಸಂಕಷ್ಟದಲ್ಲಿ ಕಷ್ಟದ ಜೀವನ ನಡೆಸಿದ ಶಾಲಾ ಶಿಕ್ಷಕಿಗೆ ನಿನ್ನ ಕಾಮ ಚಲಿಸಿದ ಬುದ್ಧಿ ಇವೆ ಅಲ್ಲವೇ ಮಗನೇ? ಗಂಡನೇ ಗೆಳತಿಯರ ನಾಡೆಂದು ಗಂಡನ ಕಟ್ಟಿ ಹೇಳುವ ಈ ನಾಡಿನಲ್ಲಿ ಅನೇಕ ಗೆಳತಿಯರ ಮಾಂಗಲ್ಯ ಎಳೆದು ನನ್ನ ಮಾವನಿಂದ ಆಸ್ತಿ ಸಹಿ ತೆಗೆದುಕೊಂಡ ಕಟ್ಟಗಾಡಿನ ಪಾಪಿ ನೀನಲ್ಲವೇ ಮಗನೇ? ಹಾಗ್ಯಾಕೆ ನಡ್ತಾ ಇದ್ದೀಯ? ಆ ಈ ಬೊಕ್ಕಸರು ನೋಡಿ, ನಿನ್ನ ಹಿರಿಯ ಮಗಳನ್ನ ಕೊಂದವರು ಯಾರು? ಆ ರಾಮದೇವಿ. ಬಾತ್ರೂಮ್ ಅಲ್ಲಿ ಕೊಂದವ್ರು ಯಾರು ಗೊತ್ತೈತೆ ನಿನಗೆ? ಆ ಯಾರಪ್ಪ ತಾಯಿ, ನನಗಿನ್ನೂ ಅದು ಗೊತ್ತೇ ಆಗಿಲ್ಲ. ಗೊತ್ತಾಗಿಲ್ಲ ಮುಂದೆ ಅದೇ ನಿನಗೆ ಹೇಗೆ ಗೊತ್ತಾಗುತ್ತದೆಯೋ ಮೂರ್ಖ? ನೀನು ಅನೇಕ ವರ್ಷದಿಂದ ಆ ಪಟ್ಟಪ್ಪನಿಗೆ ಏನೆಲ್ಲ ಸಹಾಯ ಮಾಡಿದೆ, ಆಗ ಅವನು ಕೊಂದದ್ದು ಇವರ ನನ್ನ ಮಗಳ ಕೊಂದವನು ಇವನ. ಏನು ಮಾಡ್ಲಪ್ಪ ನಿನಗ? ಏನು ಮಾಡಲಿ ಅಂತ ಕೇಳಿದೆಯಲ್ಲೋ ಪಾಪಿ? ತೊಲೈ ಪಿಸ್ತೂಲ್ನ ಒಡೆದು ಪಾಪಿಯನಿಗೆ ಗುಡಿಯಿಟ್ಟು ಎಲ್ಲ ನೀಚ ತೆರೆ ಮರೆಯಲ್ಲಿ ನಿಂತು ನನಗೆ ಮೋಸನ. ಹೌದು, ಮೋಸ ಮಾಡುವುದೇ ಇವನ ಹುಟ್ಟು ಗುಣ. ಆ ಕೆಟ್ಟ ಗುಣ ಅಳಿಯಬೇಕಾದರೆ ಈಗ ಇವನ ಹೆಣ ಉಳ್ಳಲೇಬೇಕು. ಜೈ ಬಜರಂಗಿ. ನಾನು ಮಾಡಿದ್ದೇನೆ ಸರ್. ಇಲ್ಲ ಸರ್, ನೋಡಿ, ಇವನ ಕೊಲೆ ನಾನೇ ಮಾಡಿದ್ದೇನೆ. ಈ ಬಜರಂಗಿ ನಿರಪರಾಧಿ, ಈತ ಧರ್ಮವಂತ, ಸತ್ಯವಂತ, ನೀತಿವಂತ. ಸರ್ಕಾರಕ್ಕೆ ಇವರ ಕಳ್ಳತನದ ಕುತಂತ್ರ ಕೊಲೆಗಾರಿಕೆಯನ್ನು ಹಿಡಿಯಲಾಗದ್ದನ್ನು ಈತ ಮಾಡಿ ತೋರಿಸಿದ್ದಾನೆ. ಈ ಬಜರಂಗಿ ಸಾಮಾನ್ಯನಲ್ಲ, ಹಳ್ಳಿಯ ಹುಡುಗನಾದರೂ ಬೆಳ್ಳಿಯ ಕಡಗ ಇದ್ದಾನೆ ಸರ್. ಇವನನ್ನು ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ನನ್ನ ಹೇಳಿಕೆಯನ್ನು ಕಲೆಕ್ಟ್ ಮಾಡಿದೆ. ಹಾ ಪಿಸಿ, ಈ ಹೆಣ ಪಂಚನಾಮೆ ಮಾಡಿಕೊಂಡು ಪೋಸ್ಟ್ ಮಾರ್ಟಂಗೆ ತೆಗೆದುಕೊಂಡು ಈ ಬಸಪ್ಪನನ್ನು ಆರೋಪಿ ಅಂತ ಅರೆಸ್ಟ್ ಮಾಡಿ. ಬಜರಂಗಿ, ನನ್ನ ಹಾಗೂ ಸುಧಾಕರ ಹೇಳಿಕೆಯನ್ನು ಎತ್ತಿ
ಸಾಹೇಬರ ದಾಖಲ ಜೊತೆಗೆ ಈ ಗಂಟಲ ಕೇಜಿನಲ್ಲಿ ಸರ್ಕಾರ ನಿನಗೆ ಬಹುಮಾನ ನೀಡುತ್ತಿದೆ. ನನಗೆ ಬಹುಮಾನ ಏಕೆ ಸರ್? ಹೂನಪ್ಪ, ಸ್ವಂತ ಹೆಂಡತಿಯನ್ನು ಕಟ್ಟಿಕೊಂಡು ಚೀಲಕ್ಕೆ ಹೆದರದೆ ಅಂತಿದೆ ತಲುಪದ ಈ ಮೂವರ ಕಿಟಕಿಯನ್ನು ಬರೆದುಕೊಂಡ ನಿನಗೆ ಏನು ಕೊಟ್ಟರು ಕಡಿಮೆ. ಆಯ್ತು ಸರ್. ಹಾ, ಸರ್ಕಾರದಿಂದ ನಿನಗೆ 7 ಲಕ್ಷ ರೂಪಾಯಿ ಹಾಗೂ ನಿನಗೆ 7 ತೊಲೆ ಬಂಗಾರದ ಪದಕ ನಿನಗೆ. ಬಜರಂಗಿ ಆದ ನಿನಗೆ ಹಳ್ಳಿಯ ಹುಡುಗ ಬೆಳ್ಳಿಯ ಕಡೆಗೆ ಎಂಬ ಬಿರುದು ನೀಡಿದೆ. ಈ ನನ್ನ ಸಾಧನೆಗೆ ನನ್ನನ್ನು ಎದುರಿಗೆ ಬೆಳೆಸಿ ನನ್ನ ಮುಂದೆ ಸಾಧಿಸಿದ್ದು ಈ ನನ್ನ ಹೆಂಡತಿ ಕಾವೇರಿಯ ಸರ್. ನನಗಿಂತಲೂ ಹೆಚ್ಚು ಕಷ್ಟ ಅನುಭವಿಸಿ ರಾವಣನ ಬರೆಯಿಂದ ಪಾರಾದ ಇವಳಿಗೆ ಇವೆಲ್ಲ ಸೇರತಕ್ಕದ್ದು. ನನಗೆ ಶ್ರೀಕೃಷ್ಣನ ಪಟ್ಟ ಕಟ್ಟಿ ಈ ಕ್ರಾಂತಿಯ ಕಹಳೆಗೆ ಕಾರಣವಾಗಿರುವ ನನ್ನ ತಂಗಿ ಕಾವೇರಿಯೇ ಕ್ಷಮಿಸಮ್ಮ. ಮಾತನಾಡ್ತಾ ಇದೆಯಾ? ನನ್ನ ಗಂಡ ಭರ್ಜರಿ ಬಜರಂಗಿಯೇನ ಈ ಅವತಾರ ತಾಳಿ ನಾಡಿಗೆ ಗೊತ್ತಾಗ್ತಿತ್ತು. ಆದ್ರೆ ಏನು ಮಾಡೋದು, ಹಳ್ಳಿ ಹುಡುಗನಾದರೂ ಬೆಳ್ಳಿ ಕಡಗ ಎಂದು ತಿಳಿದುಬರ್ತಾ ಇಲ್ಲ. ಯಪ್ಪ ನೋಡ್ರಿ ಸಾಕು, ಮೊದಲ ನನ್ನ ಒಳಗೆ ಕಳಿಸಿಕೊಡ್ರಿ, ಹೋಗೋಣ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಆ ಬಸವೇಶ್ವರನಲ್ಲಿ ನಾವು ಭಕ್ತಿಯಿಂದ ಪೂರ್ಣವಾಗಿ ಬೇಡಿಕೊಳ್ಳೋಣ.